ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು, ಜಗಳ ಎಲ್ಲ ಇರೋದೇ ಪ್ರೈಮ್ ನ್ಯೂಸ್. ಇವತ್ತಿನ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತಿಸ್ತಾ ಮೊದಲು ನನ್ನ ಜೊತೆ ಯಾರ್ಯಾರು ಪ್ಯಾನಲ್ಗೆ ಜಾಯಿನ್ ಆಗಿದ್ದಾರೆ ಅವರು ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ವಕ್ತಾರರು, ಹಿರಿಯ ನಾಯಕರು ಆಗಿರುವ ಡಾಕ್ಟರ್ ವಾಮನಾಚಾರ್ಯ ಇದ್ದಾರೆ. ಅವ್ರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆಯೇ JDS ಪಕ್ಷದ ಕೃಷ್ಣಕುಮಾರ್ ಇದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ಇನ್ನು ಜನಪರ ಹೋರಾಟಗಾರರು, ಕನ್ನಡ ಕವಿಗಳು, ಸಾಹಿತಿಗಳು ಆಗಿರುವ ಚಂದ್ರಶೇಖರ್ ಪಾಟೀಲ್ ನನ್ನ ಜೊತೆಗಿದ್ದಾರೆ. ಅವರಿಗೂ ಕೂಡ ಸರ್ ನಿಮಗೆ ಸ್ವಾಗತ. ಇನ್ನು ಕಾಂಗ್ರೆಸ್ ಪಕ್ಷದ ಉಗ್ರಪ್ಪ ಅವರು ಜಾಯಿನ್ ಆಗ್ಬೋದು. ಏನು ಈ ಟೈಮ್ ಅವ್ರು ಬಂದು ಜಾಯಿನ್ ಆಗ್ತಾರೆ. ಎಲ್ಲದಕ್ಕಿಂತ ಮೊದಲು ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ಜಂತಕಲ್ ಮೈನಿಂಗ್ ಕೇಸ್, ಕುಮಾರಸ್ವಾಮಿಗೆ 1 ವಾರದ ನಿರೀಕ್ಷಣಾ ಜಾಮೀನು. ನಾಳೆ SIT ಮುಂದೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಕುಮಾರಸ್ವಾಮಿ. ಇವತ್ತು ನೀಡಿದ ಹೇಳಿಕೆ ನಾಳೆ ಇಲ್ಲ, ನಾಳೆ ನೀಡಿದ ಹೇಳಿಕೆ ನಾಡಿದ್ದು ಬದಲು. ಇದೇ ಈಶ್ವರಪ್ಪ ವರಸೆ. ಎಲ್ಲೆಲ್ಲೂ ಗೊಂದಲವೋ ಗೊಂದಲ. ಆಹಾರ ಇಲಾಖೆ ಆಯುಕ್ತ ಅನುರಾಗ್ ತಿವಾರಿ ನಿಗೂಢ ಸಾವು. ದೂರದ ಲಕ್ನೋದಲ್ಲಿ ಮೃತದೇಹ ಪತ್ತೆ. ಕೌಟುಂಬಿಕ ಸಮಸ್ಯೆ ಸಾವಿಗೆ ಕಾರಣ ಆಯ್ತಾ? ಭಾರತ ರಷ್ಯಾ ಸಂಬಂಧದಲ್ಲಿ ಬಿರುಕು. NSJ ಸದಸ್ಯತ್ವಕ್ಕೆ ಚೀನಾ ಬೆಂಬಲ ಕೊಡಿಸುವಂತೆ ಒತ್ತಡ. ಅಣು ವಿದ್ಯುತ್ ಸ್ಥಾವರ ಯೋಜನೆಗೆ ಅಡ್ಡಿ. ಶಿವರಾಜ್ಕುಮಾರ್ ಅಭಿನಯದ ಹೊಸ ಚಿತ್ರ ಈ ವಾರ ಬಿಡುಗಡೆ. ಡಾಕ್ಟರ್ ರಾಜ್ ಅಭಿನಯದ ಮಹಾನ್ ಚಿತ್ರದ ನೆನಪು. ಬಂಗಾರ ಆಗ್ತಾನ, ಬಂಗಾರದ ಮನುಷ್ಯನ ಮಗ. ಏನು ಹೆಡ್ಲೈನ್ ಸ್ಟೋರಿಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಒಂದು ಮಹತ್ವದ ಸುದ್ದಿ ಇದೆ. ಅದು ಪಾಕಿಸ್ತಾನದಲ್ಲಿ ಕುಲಭೂಷಣ್ ಜಾಧವ್ ಗಲ್ಲು ಶಿಕ್ಷೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಳೆ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಲಿದೆ. ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಮಧ್ಯಾಹ್ನ 3:30ಕ್ಕೆ ತೀರ್ಪು ಹೊರಬೀಳಿದೆ. 11 ನ್ಯಾಯಮೂರ್ತಿಗಳಿರುವ ಪೀಠ ತನ್ನ ತೀರ್ಪನ್ನು ಪ್ರಕಟಿಸಲಿದೆ. ಅಂದ ಹಾಗೆ ಕುಲಭೂಷಣ್ ಪಾಕ್ ಸೇನಾ ಕೋರ್ಟು ಕುಲಭೂಷಣ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ಇದನ್ನು ಪರಿಶೀಲಿಸಿ ಭಾರತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಿತ್ತು. ಭಾರತ ಹಾಗೂ ಪಾಕಿಸ್ತಾನದ ವಾದ ಪ್ರತಿವಾದಗಳನ್ನು ಆಲಿಸಿರುವ ನ್ಯಾಯಾಲಯ ನಾಳೆ ತನ್ನ ಅಂತಿಮ ತೀರ್ಪನ್ನು ಪ್ರಕಟಿಸಲಿದೆ. ಒಂದು ಕುಲಭೂಷಣ್ ಜಾಧವ್ ಏಜೆಂಟ್ರಾಗಿದ್ರು ಇಲ್ಲೋ ಅನ್ನೋದು ಒಂದು ವಿಚಾರ. ಆದರೆ ಭಾರತೀಯ ಪಾಕ್ ಏನು ಜೈಲಿನಲ್ಲಿದ್ದಾರೆ, ಯಾವ ಸಂದರ್ಭದಲ್ಲಿ ಬೇಕಾದರೂ ಗಲ್ಲು ಶಿಕ್ಷೆ ಅವರಿಗೆ ವಿಧಿಸಬಹುದು. ಅಂಥ ಸ್ಥಿತಿಯಲ್ಲಿ ಏನು ಅಂತಾರಾಷ್ಟ್ರೀಯ ನ್ಯಾಯಾಲಯ ನಾಳೆ ನೀಡುವ ತೀರ್ಪು ಬಹಳ ಮುಖ್ಯವಾದ್ದು. ಆದ್ದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋದೇನೂ ಇಲ್ಲ. ಜಾಧವ್ ಜೀವಂತವಾಗಿ ಉಳಿಲಿ, ಸುರಕ್ಷಿತವಾಗಿ ದೇಶಕ್ಕೆ ವಾಪಸ್ ಬರಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ಬೋದ್ರೆ ನಾಳೆ 3:30ಕ್ಕೆ ಏನೋ ಒಂದು ತೀರ್ಪು ಹೊರಗೆ ಬೀಳುತ್ತೆ. ಅದು ಬಹಳ ಮುಖ್ಯವಾದ್ದು. ಅದಕ್ಕೆ ಇಡೀ ದೇಶ ಕಾಯ್ತಾ ಇದೆ ಅಂತ ನಾನು ನಂಬಿದ್ದೇನೆ. ಮುಂದಿನ ಸುದ್ದಿ ಅಂತ ನೋಡ. ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ FIR ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಸಲ್ಲಿಸಿದ ನಿರೀಕ್ಷಣಾ ಅರ್ಜಿಯನ್ನು ಪುರಸ್ಕರಿಸಿ ಕೋರ್ಟ್ ಬುಧವಾರ 1 ವಾರ ಕಾಲಾವಧಿಯ ಜಾಮೀನು ಮಂಜೂರು ಮಾಡಿದೆ. ಇದರೊಂದಿಗೆ ಕುಮಾರಸ್ವಾಮಿ ತಾತ್ಕಾಲಿಕವಾಗಿ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ. ಆದರೆ ಈ ಪ್ರಕರಣದಿಂದ ಅವರು ಸಂಪೂರ್ಣವಾಗಿ ಪಾರಾಗಿಲ್ಲ. ಈ ಪ್ರಕರಣದ ತೂಗು ಕತ್ತಿ ಅವರ ಮೇಲೆ ಇನ್ನೂ ಇದೆ. ಜಂತಕಲ್ ಮೈನಿಂಗ್ ಕೇಸ್ನಲ್ಲಿ HDKಗೆ ತಾತ್ಕಾಲಿಕ ರಿಲೀಫ್ ಸಿಕ್ತು. 1 ವಾರ ಕಾಲಾವಧಿಯ ಜಾಮೀನು. ಬಂಧನದ ಭೀತಿಯಿಂದ ಪಾರಾದ ಮಾಜಿ ಮುಖ್ಯಮಂತ್ರಿ. ಜಂತಕಲ್ ಮೈನಿಂಗ್ ಹಗರಣ ಲೋಕಾಯುಕ್ತರಾಗಿದ್ದ ಸಂತೋಷ್ ಹೆಗ್ಡೆ ನೀಡಿದ ವರದಿಯ ಒಂದು ತುಣುಕು ಮಾತ್ರ. ಸಂತೋಷ್ ಹೆಗ್ಡೆ ತಮ್ಮ ವರದಿಯಲ್ಲಿ ಕರ್ನಾಟಕದ ಮೈನಿಂಗ್ ಹಗರಣವನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ರು. ಅದು ಕರ್ನಾಟಕದ ರಾಜಕಾರಣವನ್ನು ತಲ್ಲಣಗೊಳಿಸಿತ್ತು.
ಹಲವು ರಾಜಕಾರಣಿಗಳತ್ತ ಸಂಶಯದ ಮುಳ್ಳು ಇತ್ತು. ಇದಾದ ಮೇಲೆ ಹಲವರು ಜೈಲಿಗೆ ಹೋಗಿ ಬಂದ್ರು, ಕೆಲವರು ನ್ಯಾಯಾಲಯದಿಂದ ರಿಲೀಫ್ ಪಡೆದ್ರು. ಆದರೆ ಜಂತಕಲ್ ಮೈನಿಂಗ್ ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದ ಮೇಲೆ ಪ್ರಕರಣದ ತನಿಖೆ ತೀವ್ರಗೊಂಡಿತ್ತು. ಈ ಪ್ರಕರಣದಲ್ಲಿ ಹಿರಿಯ ಐಎಎಸ್ ಅಧಿಕಾರಿ ಗಂಗಾರಾಮ್ ಬಡೇರಿಯಾ ಅವರನ್ನ ವಿಶೇಷ ತನಿಖಾ ದಳ ಅಂದ್ರೆ ಎಸ್ಐಟಿ ಸೋಮವಾರ ಬಂಧಿಸಿತು. ಜಂತಕಲ್ ಎಂಟರ್ಪ್ರೈಸಸ್ಗೆ ಗಣಿ ಗುತ್ತಿಗೆ ನವೀಕರಣ ಹಾಗೂ ಅದಿರು ಸಾಗಣೆಗೆ ಅನುಮತಿ ನೀಡಲು ಆ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವರು ಒಪ್ಪಿಗೆ ಸೂಚಿಸಿದ್ರು ಎಂದು ಎಸ್ಐಟಿ ವಿಚಾರಣೆ ವೇಳೆ ಬಡೇರಿಯಾ ಉಲ್ಲೇಖಿಸಿದ್ರು. ಅವರ ಹೇಳಿಕೆಯ ಆಧಾರದ ಮೇಲೆ ಕುಮಾರಸ್ವಾಮಿ ಅವರಿಗೂ ನೋಟಿಸ್ ಜಾರಿಯಾಗಿತ್ತು. ಆಗ ಕುಮಾರಸ್ವಾಮಿ ಅವರ ಬಂಧನವಾಗಬಹುದು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಇದಾದ ಮೇಲೆ ಕುಮಾರಸ್ವಾಮಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಅವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ 1 ವಾರದ ನಿರೀಕ್ಷಣಾ ಜಾಮೀನು ನೀಡಿತು. 7 ದಿನಗಳ ಒಳಗೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ಇನ್ನು ನ್ಯಾಯಾಲಯದ ಆದೇಶದಂತೆ ಕುಮಾರಸ್ವಾಮಿ 1 ವಾರದ ಒಳಗೆ ಎಸ್ಐಟಿಗೆ ವಿಚಾರಣೆಗೆ ಹಾಜರಾಗಬೇಕಿದೆ. ಈ ವಿಚಾರಣೆ ಸಂದರ್ಭದಲ್ಲಿ ಬಡೇರಿಯಾ ಅವರ ಹೇಳಿಕೆಗೆ ಯಾವ ಪ್ರತಿಕ್ರಿಯೆ ನೀಡುತ್ತಾರೆ ನೋಡಬೇಕಿದೆ. ಹಾಗೆ ನ್ಯಾಯಾಲಯ ಈ ಬಗ್ಗೆ ಯಾವ ನಿಲುವು ತೆಗೆದುಕೊಳ್ಳುತ್ತದೆ ಎಂಬುದು ಬಹುಮುಖ್ಯ. ಈ ನಡುವೆ ಕುಮಾರಸ್ವಾಮಿ ನಾಳೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವುದಾಗಿ ತಿಳಿಸಿದ್ದಾರೆ. ಇಂದು ರಾಯಚೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಾಳೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವ ತಮ್ಮ ತೀರ್ಮಾನವನ್ನ ತಿಳಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಸುದ್ದಿ ಟಿವಿ. ಕಾಂಗ್ರೆಸ್ ಪಕ್ಷದ ವಿ.ಎಸ್. ಉಗ್ರಪ್ಪ ನಮ್ಮ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸುದ್ದಿ ಇದೆ, ಅದನ್ನು ನೋಡಿ ನಾವು ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನು ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತಮ್ಮ ವಿರುದ್ಧ ಬಂಧನಕ್ಕಾಗಿ ಪಿತೂರಿ ಮಾಡ್ತಾ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಈ ಆರೋಪವನ್ನು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಬಲವಾಗಿ ಅಲ್ಲಗಳೆದಿದ್ದಾರೆ. ಇದರೊಂದಿಗೆ ಜಂತಕಲ್ ಮೈನಿಂಗ್ ನವೀಕರಣ ಪ್ರಕರಣ ಇವರೊಬ್ಬರ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಕೆಸರೆರಚಾಟಕ್ಕೆ ಕಾರಣವಾಯಿತು ಜಂತಕಲ್ ಮೈನಿಂಗ್ ಕೇಸ್. ತಮ್ಮ ಬಂಧನಕ್ಕೆ ಪಿತೂರಿ ನಡೆದಿದೆ ಅಂದ್ರು ಎಚ್.ಡಿ.ಕೆ. ಕುಮಾರಸ್ವಾಮಿ ಆರೋಪಕ್ಕೆ ಪರಮೇಶ್ವರ್ ತಿರುಗೇಟು. ಜಂತಕಲ್ ಮೈನಿಂಗ್ ಪ್ರಕರಣ ಈಗಾಗಲೇ ಐಎಎಸ್ ಅಧಿಕಾರಿ ಗಂಗಾರಾಮ್ ಬಡೇರಿಯಾ ಅವರು ಜೈಲಿಗೆ ಹೋಗುವಂತೆ ಮಾಡಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ತೊಂದರೆಗೆ ಸಿಲುಕಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಈ ಪ್ರಕರಣಕ್ಕೆ ಇರುವ ಹಲವು ಒಳಸುಳಿಗಳು. ಈ ಪ್ರಕರಣವನ್ನ ತನಿಖೆ ನಡೆಸಿ ಎಲ್ಲ ವಿವರಗಳನ್ನ ಬಹಿರಂಗಪಡಿಸಿದವರು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ. ಅವರು ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಮಾಜಿ ಮುಖ್ಯಮಂತ್ರಿಗಳನ್ನ ಹೆಸರಿಸಿದ್ರು. ಅವರೆಂದ್ರೆ ಎಸ್.ಎಂ. ಕೃಷ್ಣ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಧರ್ಮ್ ಸಿಂಗ್. ಎಸ್.ಎಂ. ಕೃಷ್ಣ ತಮ್ಮ ವಿರುದ್ಧದ ತನಿಖೆಗೆ ಈಗಾಗಲೇ ತಡೆಯಾಜ್ಞೆ ಪಡೆದಿದ್ದಾರೆ. ಇನ್ನುಳಿದವರು ಅಂದ್ರೆ ಧರ್ಮ್ ಸಿಂಗ್ ಮತ್ತು ಕುಮಾರಸ್ವಾಮಿ. ಈಗ ಕುಮಾರಸ್ವಾಮಿ ನಿರೀಕ್ಷಣಾ ಜಾಮೀನು ಪಡೆದು ಆಗಿದೆ. ಆದರೆ ಇವತ್ತು ರಾಯಚೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ತಮ್ಮನ್ನ ಜೈಲಿಗೆ ಕಳಿಸೋಕೆ ಸರ್ಕಾರ ಈ ಪ್ರಕರಣವನ್ನ ಬಳಸಿಕೊಳ್ತಿದೆ ಅಂತ ಆರೋಪಿಸಿದ್ರು. ಪಾಪ ಕಷ್ಟಪಡ್ತಾ ಇದ್ದಾರಲ್ಲ, ಒಂದು ದಿವಸಲಾದರೂ ಕುಮಾರಸ್ವಾಮಿನ ಅರೆಸ್ಟ್ ಮಾಡಿದ್ದೇವೆ ಅಂತ ತೋರಿಸಿ ಈ ನಾಡಿನ ಜನತೆಯ ಮುಂದೆ ನನ್ನ ಮೇಲೂ ಅನುಮಾನ ಸೃಷ್ಟಿ ಮಾಡಿ ಬೇಲ್ ಕೊಡಬೇಡಿ ಅಂತೇಳಿ ವಾದ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದಾರಲ್ಲ, ಅಲ್ಲೇ ನೀವು ಅರ್ಥ ಮಾಡ್ಕೋಬೋದು. ಕುಮಾರಸ್ವಾಮಿನೂ ಒಂದು ಸ್ವಲ್ಪ ದಿವಸ ಕರ್ಕೊಂಡು ಸ್ವಲ್ಪ ಒಂದು ಗಂಟೆನೋ ಇಲ್ಲ ಒಂದು ದಿವಸ ಕೂರಿಸ್ಕೋಬೇಕು, ಅದ್ರ ಮುಖಾಂತರ ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಮೂಡಿಸಬೇಕು ಅಂತ ಏನು ಹೊರಟಿದ್ದಾರೆ ಕೆಲವರು, ಅದೆಲ್ಲ ಸಕ್ಸಸ್ ಆಗೋದಿಲ್ಲ ಅವರಿಗೆ. ಆದರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಡೆಯುತ್ತಿರುವ ತನಿಖೆಯಲ್ಲಿ ಸರ್ಕಾರದ ಪಾತ್ರ ಏನು ಎಂಬುದನ್ನು ಅವರು ಹೇಳಲಿಲ್ಲ. ಹಾಗೆ ಸರ್ಕಾರ ಜೈಲಿಗೆ ಕಳುಹಿಸಲು ಹೇಗೆ ಸಾಧ್ಯ ಎಂಬ ಬಗ್ಗೆಯೂ ಅವರು ವಿವರಣೆಯನ್ನ ನೀಡಲಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಕುಮಾರಸ್ವಾಮಿ ಅವರ ಆರೋಪವನ್ನ ಸಂಪೂರ್ಣವಾಗಿ ಅಲ್ಲಗಳೆದರು. ಕುಮಾರಸ್ವಾಮಿಯವರಾಗಲಿ ಅಥವಾ ಅವರೇ ವಿರೋಧ ಪಕ್ಷದ ಕಾನೂನನ್ನು ಬಿಟ್ಟು ಯಾರೂ ಕೂಡ ಯಾವುದೇ ಸರ್ಕಾರ ಇದ್ದರೂ ಕೂಡ ಅದನ್ನು ಮಾಡಬೇಕಾಗುತ್ತೆ, ಮಾಡ್ತಾರೆ. ಅದನ್ನು ಬಿಟ್ಟು ಹೊರತುಪಡಿಸಿ ಯಾರನ್ನೋ ಗುರಿ ಇಟ್ಕೊಂಡು ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದಿಂದ ಖಂಡಿತವಾಗಿ ಆಗಿಲ್ಲ, ಆಗೋದಿಲ್ಲ. ಈಗ ಚೆಂಡು ಕುಮಾರಸ್ವಾಮಿ ಅವರ ಅಂಗಳದಲ್ಲಿದೆ. ರಾಜ್ಯ ಸರ್ಕಾರದ ಮೇಲೆ ಪಿತೂರಿ ಆರೋಪ ಮಾಡಿರುವ ಅವರು ತಮ್ಮ ಆರೋಪವನ್ನು ಸಾಬೀತುಪಡಿಸಬೇಕಾಗಿದೆ. ಇಲ್ಲದಿದ್ರೆ ರಾಜಕಾರಣಿಗಳ ಆರೋಪಗಳನ್ನು ಜನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಪೊಲಿಟಿಕಲ್ ಬ್ಯೂರೋ ಸುದ್ದಿ ಟಿವಿ. ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ, ಗೃಹ ಸಚಿವರು ಉತ್ತರ ಕೊಡಿದೆ. ಕೃಷ್ಣಕುಮಾರ್ ಹೇಗೆ ಪಿತೂರಿ ಮಾಡ್ತಾನೆ, ನಂತರ ಅವ್ರ ಹತ್ರ ಹೋಗ್ತಾರೆ, ಹೇಗೆ ಸರ್ಕಾರ ನನಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟು ಏನು ಈ ವಿಚಾರ ಬಂದ ಭಾಳ ಸ್ಪಷ್ಟವಾಗಿ ಕುಮಾರಸ್ವಾಮಿ ಮತ್ತು ಅನಿತಕ್ಕನಿಗೆ ಹೇಳಿತ್ತು. 1 ವರ್ಷದ ಹಿಂದೆ ನೀವು ಒಬ್ಬ ಸಾಮಾನ್ಯ ಮನುಷ್ಯನಂತೆ ವಿಚಾರಣೆಗೆ ಒಳಪಡಬೇಕು ಅಂತ. ವಿಚಾರಣೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಬೇಲ್ ಕೊಟ್ಬಿಡಿ ಅಂತಾರೆ ಯಾರದಾರು. ನೆವರ್ ಸೇಸ್. ಹೌ ಕ್ಯಾನ್ ಯು ಸೇ ದಟ್ ಗೌರ್ಮೆಂಟ್ ಹ್ಯಾಸ್ ಇನ್ವಾಲ್ವ್?
ಇಲ್ಲ 9 ತಿಂಗಳು ಮುಂಚೆ ಯಾಕೆ ಕೇಸನ್ನು ಶುರು ಮಾಡಬೇಕು? ಇನ್ನೂ 7-8 ತಿಂಗಳಿದೆ ಚುನಾವಣೆ ಘೋಷಣೆಗೆ. ಅದು ಮುಂಚೆ ಯಾಕೆ? 2017 ಸರ್ 10 ವರ್ಷ ಆಗ್ಬಿಡಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. 10 ವರ್ಷ ಆದ್ಮೇಲೆ 10 ವರ್ಷ ಆಯ್ತಲ್ವಾ ಇದಾಗಿ? 2007 ಅಲ್ಲಿ ಆಗಿದ್ದು. 2015 ಇಲ್ಲ, ಫಾಲೋ ಮಾಡಿದ್ದೀನಿ. 2015 ಎಲ್ಲ ಗೊತ್ತು ಸರ್. ಅದಕ್ಕೆ ಇದು ಕುಮಾರಣ್ಣ ಹೇಳಿದಂಗೆ ಇದೊಂದು ರಾಜಕೀಯ ಪಿತೂರಿ. ಎಸ್ ಉಗ್ರಪ್ಪ, ಕುಮಾರಣ್ಣ ಹೇಳ್ದಂಗೆ ಇದು ಪಿತೂರಿ. ಹೆಂಗೆ ಕುಮಾರಣ್ಣ ಹೇಳ್ದಂಗೆ. ಎಸ್ ನಿಮ್ಗೆ ನೋಡಿ, ಬಹುಶಃ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಯಾರೂ ಸಹ ತಾಳ್ಮೆಯನ್ನು ಕಳ್ಕೊಂಡು ಮಾತನಾಡ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಈಗ ನನಗೆ ಅರ್ಥ ಆಗ್ತಾ ಇಲ್ಲ, FIR ಅಲ್ಲಿ ಇವರ ಹೆಸರಿಲ್ಲ ಇಲ್ಲಿವರೆಗೂ, ಆದರೆ ಯಾಕೆ ಇವರಿಗೆ ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು? ನೋಟಿಸ್ ಇಶ್ಯೂ ಆಗಿದೆ. ನೋಟಿಸ್ ಇಶ್ಯೂ ಮಾಡಿದ್ರೆ ನೋಟಿಸ್ ಇಶ್ಯೂ ಆಗಿರುವಂಥದ್ದು ವಾರೆಂಟ್ ಅಲ್ಲ. ನೋಟಿಸ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನಿಮ್ಮ ಮೇಲೆ ಈ ರೀತಿಯ ಮಾಹಿತಿಗಳಿದ್ದಾವೆ, ನಿಮ್ಮ ಸಮಜಾಯಿಸಿ ಏನು ಅಂತೇಳಿ ಕೇಳುವಂಥದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಮೊದಲನೇದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ದೇರ್ ಇಸ್ ನೋ FIR ಅಗೇನ್ಸ್ಟ್ ಮಿಸ್ಟರ್ ಕುಮಾರಸ್ವಾಮಿ. ದೇರ್ ಇಸ್ ನೋ ಆರ್ಡರ್, ದೇರ್ ಇಸ್ ನೋ ವಾರೆಂಟ್ ಆರ್ಡರ್ ಅಗೇನ್ಸ್ಟ್ ಕುಮಾರಸ್ವಾಮಿ. What made him to make an application for anticipatory bail under section 437? That is one ಉಗ್ರಪ್ಪ. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಅವರಿಗೆ ಅಳಕಿರೋ ಹಾಗೆ ಕಾಣ್ತಾ ಇದೆ, ಎಲ್ಲೋ ಒಂದು ಕಡೆ ಅವರಿಗೆ ಭಯ ಇರೋ ಹಾಗೆ ಕಾಣ್ತಾ ಇದೆ. ಮತ್ತು ಈ ಪ್ರತಿನಿಧಿಗಳು ನಾನೇನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಅವರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ವಿರೋಧ ಪಕ್ಷದ ನಾಯಕರು, ಮಾಜಿ ಸಂಸದರು, ಇಷ್ಟೆಲ್ಲ ಸಂವಿಧಾನವನ್ನು ಎತ್ತಿಡಿ, ಈಗ ಹಾಲಿ ಶಾಸಕರಿದ್ದಾರೆ, ಸಂವಿಧಾನವನ್ನು ಎತ್ತಿಡಿತೀವಿ ಅಂತೇಳಿ ತೆಗೆದುಕೊಂಡಿರ್ತಕ್ಕಂಥವ್ರು. ಸೊ ಯಾವ ಹಿನ್ನೆಲೆಯಲ್ಲಿ ಇವತ್ತು ತನಿಖೆ ನಡೀತಾ ಇದೆ? ಒಂದು ಕಡೆ SIT, ಅದಾದ ಮೇಲೆ ಹೈಕೋರ್ಟಿನ ಆರ್ಡರ್, ಸುಪ್ರೀಂ ಕೋರ್ಟಿನ ಸೂಚನೆ ಮೇಲೆ ನಡೀತಾ ಇರಬೇಕಾದ್ರೆ ಒಂದು ನಿಮಿಷ ಸುಪ್ರೀಂ ಕೋರ್ಟಿನ ನಿರ್ದೇಶನದ ರೀತಿಯ ಇವತ್ತು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಇಲ್ಲ ರೇ ಅವರಿಗೆ ಬೇಲ್ ಕೊಟ್ಟುಬಿಡಿ ಅಂತ ಹೇಳಿದ್ರೆ, ಸೊ ಏನು ಇನ್ಫರೆನ್ಸ್ ಸುಪ್ರೀಂ ಕೋರ್ಟ್ನವರು ಡ್ರಾ ಮಾಡಲಿಕ್ಕೆ ಸಾಧ್ಯತೆ ಇದೆ? ಇವರು ಮೇಲ್ನೋಟಕ್ಕೆ ಇವರೇ ಒಪ್ಪಿಕೊಂಡು ಭಯ ಉಗ್ರಪ್ಪ. ನನಗೆ ನೋಡಿ, ಒಂದು ನಿಮಿಷ ಪ್ಲೀಸ್ ನೋಡಿ, ಯಾರಿಗೂ ಸಹ ಹೆದರುವ ಪ್ರಶ್ನೆ ಇಲ್ಲ, ಹೆದರಬಾರದು. ತಪ್ಪುಗಳನ್ನು ಮಾಡಿದ್ರೆ ಮಾತ್ರ ಹೆದರಬೇಕಾಗುತ್ತೆ ಹೊರತು. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಆ ಜಂತಕಲ್ ಮೈನಿಂಗ್ ಏನು ಲೀಸ್ ಇತ್ತು ಅದು ಎಕ್ಸ್ಪೈರಿ ಆಗಿತ್ತು. ಐ ವಿಲ್ ಕಮ್ ಟು ದಟ್ ಡೀಟೇಲ್ಸ್. ಸರ್, ಈಗ ಕುಮಾರಸ್ವಾಮಿ ಬಹಳ ಗಂಭೀರವಾದ ಆರೋಪ ಮಾಡಿದ್ದಾರೆ ಸರ್. ಸರ್ಕಾರ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಪಿತೂರಿ ಮಾಡ್ತಾ ಇದ್ದಾರೆ, ಅದು ಆರೋಪ ನಿಜ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ನನಗೇನು ಹಾಗೆ ಅನಿಸಲ್ಲ. ಯಾಕೆಂದರೆ ರಾಜಕೀಯವಾಗಿ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಕೂಡ ತಮ್ಮ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚು ಮಾಡ್ಕೊಳ್ಳೋವಂಥ ಒಂದು ಟ್ರಿಕ್ ಇದೆ. ಯಾಕೆಂದರೆ ಇದಾದಾಗ, ಅಂದರೆ ಈಗೇನು ಬಡೇರಿಯಾ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವರು ಕುಮಾರಸ್ವಾಮಿ ಅವರು ಇದ್ದಾಗಲೇ ಅಧಿಕಾರಿ ಆಗಿದ್ದರು ಮತ್ತು ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಅವರು ಡಿಪಾರ್ಟ್ಮೆಂಟ್ಗೆ ಹೆಡ್ ಇದ್ದರು. ಅವರೇ ಅದನ್ನು ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ. ಏನು ಅಂದರೆ, ಕೆಲವು ಮುಖ್ಯಮಂತ್ರಿಗಳು ಮತ್ತು ಕೆಲವು ಅಧಿಕಾರಿಗಳಿಂದ ನನ್ನ ಮೇಲೆ ಒತ್ತಡ ಇದ್ದಿದ್ದರಿಂದ ಮುಖ್ಯಮಂತ್ರಿ ಅಂತ ಹೇಳಿಲ್ಲ, CMO ಆಫೀಸ್ ಅಂತ ಹೇಳಿದ್ದಾರೆ. CMO ಆಫೀಸ್ ಅಂತ ಹೇಳಿದ್ದಾರೆ, ಮುಖ್ಯಮಂತ್ರಿ ಅಂತ ಸುಳ್ಳು ಹೇಳ್ಬೇಡಿ. ಕೃಷ್ಣಕುಮಾರ್, CM ಆಫೀಸ್ ಅಲ್ಲಿ ಯಾರು ಇರ್ತಾರೆ? CM ಆಫೀಸ್ ಅಲ್ಲಿ, PMO ಆಫೀಸ್ ಅಲ್ಲಿ 8 ಜನ ಇದ್ದಾರೆ IAS ಅಧಿಕಾರಿಗಳು. ಒಂದ್ ನಿಮಿಷ ಗುರುಗಳ, ಕುಮಾರಣ್ಣ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ನಂದೇನ್ ಪಾಲಿಲ್ಲ, ಅದರಲ್ಲಿ ಒತ್ತಡ ಮಾಡಿಲ್ಲ, ಸಂಪೂರ್ಣ ಸಹಕಾರ ಕೊಡ್ತೀನಿ SIT ಅಂತ ಹೇಳಿದ್ದಾರೆ. ನೀವಿನ್ನು ಶಾಸಕರಾಗಿಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ಐ ಅಗ್ರಿ ಫಾರ್ ದಟ್, ಐ ಆಮ್ ಸಿಂಪಥೈಸ್ ಫಾರ್ ದಟ್. CM we don't need your sympathy. Thank you. CM because we are clean. Yes. Because we are clean, we don't need anybody's sympathy. Beautiful. CM ಆಫೀಸ್ ನಲ್ಲಿ ಫೋನ್ ಬಂದ್ರೆ ಅಲ್ಲಿ ಅಟೆಂಡರ್ ಫೋನ್ ಮಾಡಿದ್ರೆ ಅಧಿಕಾರಿಗಳು ಕೇಳಲ್ಲ. ಮುಖ್ಯಮಂತ್ರಿಗಳು ಯಾರು ನಿರ್ದೇಶನ ಕೊಟ್ಟಿರ್ತಾರೆ ಅವ್ರ ಫೋನ್ ಬಂದ್ರೆ ಮಾತ್ರ ಅಧಿಕಾರಿಗಳು ಕೇಳ್ತಾರೆ. ನಾರಾಯಣಪ್ಪ, ಹನುಮಂತಪ್ಪ, ನಾಗಪ್ಪನ ಮಾತು ಕೇಳಲ್ಲ. CM ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಕಚೇರಿ ಅಂದ್ರೆ ಅವನು ಬಡೇರಿಯಾ ಹೋಗ್ಬಿಟ್ಟು ರಸ್ತೆಯಲ್ಲಿ ಸರ್, ಯುವರ್ ಒಪಿನಿಯನ್ ಡಸ್ ನಾಟ್ ಮ್ಯಾಟರ್, ಬಡೇರಿಯಾಸ್ ಒಪಿನಿಯನ್ ಮ್ಯಾಟರ್ಸ್. ಬಡೇರಿಯಾ ಏನ್ ಹೇಳಿದ್ದಾರೆ,
ಸಿಎಂ ಆಫೀಸ್ ಇಂದ ಬಂತು, ಕುಮಾರಣ್ಣ ಯಾವತ್ತಾದ್ರೂ ಒತ್ತಡ ಹಾಕಿದೀನಿ ಅಂತ ಹೇಳಿದಾರ? ಅವರ ಆಫೀಸ್ನಿಂದ ಬಂದಿದೆ ಅಷ್ಟೇ ಅಲ್ಲ, ಆ ಕೇಸದ್ ನೋಡಿ ಹಿಂದಿನ 20 ವರ್ಷ ಮುಂದಿನ 20 ವರ್ಷ ಲೈಸೆನ್ಸ್ ರಿನ್ಯೂ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಆಗೋದ ವರ್ಷದ ಕೂಡ ಅದು ಕೃಷ್ಣ ಪೀರಿಯಡ್, ಧರಮ್ ಸಿಂಗ್ ಪೀರಿಯಡ್ ಅಲ್ಲೂ ಸ್ಟಾರ್ಟ್ ಆಗಿದೆ. ಮತ್ತು ಇನ್ನೊಂದೇನಾಗಿದೆ, ಅದರಲ್ಲಿ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಲ್ಲಿ ಇದ್ದಾಗೂ ಈ ಫೈಲ್ ನೋಡಿದ್ದೇನೆ. ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಲ್ಲಿ ಇದ್ದಾಗಲೂ ಈ ಫೈಲ್ ನೋಡಿದ್ದೇನೆ. ಅವಾಗ್ಲೂ ಏನಾಗಿತ್ತು ಅಂದ್ರೆ ಇದು ಇಲ್ಲದೆ ಇರುವಂತದ್ದು, ಅಂದ್ರೆ ಆಗಲ್ಲ ಅಂತ ಕೊಟ್ಟ ನಂತರನೂ ಪೊಲ್ಯೂಷನ್ ಕಂಟ್ರೋಲ್ ಮೇಲೆ, ಬೋರ್ಡ್ ಮೇಲೆ, ಎಲ್ಲರ ಮೇಲೂ ಯಾರ್ಯಾರೋ ಅಧಿಕಾರಿಗಳು ಪ್ರೆಷರ್ ಹಾಕಿ ಮತ್ತು ಮಂತ್ರಿಗಳು, ನಾನು ಆವಾಗಿರ್ಲಿಲ್ಲ, ಇದು ನಾನು ಬಂದ ನಂತರ ಅಲ್ಲಿ ಇದ್ದು ಇವೆಲ್ಲ ನನ್ನ ಫೈಲ್ಗಳನ್ನ ಪ್ರೆಷರ್ ಹಾಕಿ ಇದನ್ನ ಮಾಡಲಾಗಿದೆ ಅಂತ. ಇನ್ನೊಂದು ಉಗ್ರಪ್ಪನವ್ರು ಹೇಳಿದ ಪಾಯಿಂಟ್ಗೂ ನಾನು ಒಪ್ತೇನೆ. ಸುಮ್ಮನೆ ಯಾಕೆ ಇವ್ರು ಆಂಟಿಸಿಪೇಟರಿಗೆ ಹೋಗ್ತಾರೆ? ಇನ್ವಾಲ್ವ್ಮೆಂಟ್ ಇರುತ್ತೆ, ಹೆದರಿಕೆ ಇರುತ್ತೆ. ಮತ್ತು ಯಾರೂ ಬೇಲ್ ಅಪ್ಲಿಕೇಶನ್ ಕೊಟ್ಟಾಗ ಸರ್ಕಾರಿ ವಕೀಲರು ಹೋಗಿ ಇವ್ರಿಗೆ ಬೇಲ್ ಕೊಡ್ರಿ ಅಂತ ಹೇಳಲ್ಲ. ತಮ್ದು ವಿರೋಧ ಏನಿದೆ ಅನ್ನೋದನ್ನ ಹೇಳೇ ಹೇಳ್ತಾರೆ. ಇದಾದ್ಮೇಲೂ ಅವ್ರಿಗೆ ಬೇಲ್ ಸಿಕ್ಕಿಲ್ಲ ಅಂತೇನಲ್ಲ, ಒಂದು ವಾರದ ಬೇಲ್ ಇದೆ. ಅದ್ರ ನಂತರ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಯಾಕೆಂದ್ರೆ ಇಷ್ಟು ದಿವಸ ಬರೀ ಇವ್ರು ಏನು ಹೇಳ್ಕೊಂಡು ಬಂದ್ರು, ಇವ್ರು ಜೈಲಿಗೆ ಹೋದ್ರು, ಅವ್ರು ಜೈಲಿಗೆ ಹೋದ್ರು, ಇವರು ಹೋದ್ರು ಅಂತ ಲಾಡ್ ಅವ್ರ ಹೆಸರು ಅನ್ನೋದಾಗ ಹೇಳ್ತಿದ್ರು. ಈಗ ಹೇಳಿ ನೋಡೋಣ. ಸರ್, ಒಂದು ಪಿತೂರಿಯ ಮಾತು ನನಗೆ ಗೊತ್ತಿಲ್ಲ, ಅವ್ರು ಆರೋಪ ಮಾಡಿದ್ದಾರೆ. ಹಿರಿಯ ನಾಯಕರು, ಗೌರವಾನ್ವಿತ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಗಂಭೀರವಾಗಿ, ಗೌರವಾನ್ವಿತವಾಗಿ, ಜವಾಬ್ದಾರಿಯುತವಾಗಿ ಅವ್ರು ಮಾತಾಡ್ತಾರೆ ಅನ್ನುವ ನಂಬಿಕೆಯಲ್ಲಿ ನಾನು ಮಾತಾಡ್ತೀನಿ. ಸರ್ಕಾರ ಪಿತೂರಿ ಮಾಡಿದೆ ತನ್ನ ಒಳಗೆ ಹಾಕೋದಕ್ಕೆ ಅಂತ ಇವರೇ. ನಾನು ಒಬ್ಬ ದೇಶದ ನಾಗರಿಕನಾಗಿ ಈ ರಾಜಕೀಯ ನಾಟಕದ ಒಬ್ಬ ಪ್ರೇಕ್ಷಕ, ನೀವೊಬ್ಬರು ಕಾಮೆಂಟೇಟರು, ಹೌದಾ? ಎಲ್ಲರೂ ತಮ್ಮ ತಮ್ಮ ಪಕ್ಷದ ಮೈಂಡ್ ಸೆಟ್ ಅಂತ ಅನ್ಬೋದು, ಪ್ರಾಸ್ಪೆಕ್ಟ್ಸ್ ಬಗ್ಗೆ ಅನುಕೂಲ ಮಾತಾಡೋದು ಸಹಜ. ಅದು ಪ್ರಸಾದ್ ಅವರಾಗಲಿ, ಉಗ್ರಪ್ಪನವರಾಗಲಿ, ವಾಮನಾಚಾರ್ಯವರಾಗಲಿ. ಆದರೆ ಈ ಕೇಸ್ನೊಳಗೆ ಕುಮಾರಸ್ವಾಮಿಯವರು ಇನ್ವಾಲ್ವ್ ಆಗಿರೋದ್ರಿಂದ ಒಂದು ಮಾತು ಹೇಳ್ಬೋದು. ನಾನು ಒಬ್ಬ ನಾಗರಿಕನಾಗಿ ನಾನು ಪ್ರಜಾಪ್ರಭುತ್ವದಲ್ಲಿ ನಿರೀಕ್ಷೆ ಮಾಡೋದೇನು ಅಂತಂದರೆ, ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ. ನ್ಯಾಯ ಕುಮಾರಸ್ವಾಮಿಯವರು ದೊಡ್ಡವರು, ಯಾರು ದೊಡ್ಡವರಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್. ತನ್ನ ಹಾದಿಯನ್ನು ತಾನು ಹುಡ್ಕೊಂಡು ಹೋಗ್ಬೇಕು. ಆ ನ್ಯಾಯಕ್ಕೆ ಗೌರವ ಕೊಡೋದು ಎಲ್ಲ ಗೌರವಾನ್ವಿತ ಪ್ರಜೆಗಳ ಕರ್ತವ್ಯ ಅಂತ ನಾ ತಿಳ್ಕೊಂಡೆ. ಎಸ್ ಸುಪ್ರೀಂ ಕೋರ್ಟ್ ಈ ಪ್ರಕರಣ ಬಂದಾಗ ಏನು ಹೇಳಿತ್ತು ಅನ್ನೋದನ್ನು ಸನ್ಮಾನ್ಯ ಕೃಷ್ಣಕುಮಾರ್ ಅವರು ಹಾಗೂ ನಮ್ಮ ಏನು ವೀಕ್ಷಕ ಮಹಾಪ್ರಭುಗಳ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಗೆ ಮಾತನಾಡೋದಕ್ಕೆ ಅನುಕೂಲ ಆಗ್ತದೆ. ದ ಸುಪ್ರೀಂ ಕೋರ್ಟ್ ಆನ್ ವೆನ್ಸ್ಡೇ ಆಸ್ಕ್ಡ್ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫ್ ಕರ್ನಾಟಕ ಪೊಲೀಸ್ ಟು ಇನ್ವೆಸ್ಟಿಗೇಟ್ the role of former Chief Ministers N. Dharam Singh, H.D. Kumaraswamy in the iron ore mining case and file a report within 3 months. ಇದು ಯಾವಾಗ ಬಂತಪ್ಪ ಅಂದರೆ ಮಾರ್ಚ್ 29, 2017ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ. ದ ಎಪೆಕ್ಸ್ ಕೋರ್ಟ್ however said that it stay on the investigation against the another former Chief Minister S.M. Krishna will continue during the period. ಸ್ಟೇ ಕಂಟಿನ್ಯೂ ಆಗುತ್ತೆ ಅಂತ ದ ಬೆಂಚಲ್ಲಿ ಯಾರ್ಯಾರಿತ್ತು ಅನ್ನೋದನ್ನು ಹೇಳಿದ್ದಾರೆ. ಅದರ ಜೊತೆ ಭಾಳ ಕ್ಲಿಯರ್ ಆಗಿ ಹೇಳಿದ್ದೇನು ಗೊತ್ತಾ, ಕುಮಾರಸ್ವಾಮಿ ಅವರು ಏನಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಬೇಕು, ವಿಚಾರಣೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾನು ಮಾಜಿ ಮುಖ್ಯಮಂತ್ರಿ ಅಂತೇಳಿ ಅವರು ಒಬ್ಬ ಸಾಮಾನ್ಯ ನಾಗರಿಕರಂತೆ ವಿಚಾರಣೆಗೆ ಹೋಗಬೇಕು. ಭಯ ಪಡೋದ ಕಾರಣ ನನಗದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಭಯಪಡಬಾರ್ದು, ಅವರು ಗೌರವಾನ್ವಿತ ಪ್ರಜೆಗಳಾಗಿದ್ದಾರೆ. ನಮಗೆಲ್ಲ ಮಾಜಿ ಮುಖ್ಯಮಂತ್ರಿಗಳವ್ರ ಗೌರವ ಇದೆ ಅಲ್ವಾ, ಅವ್ರು ಹೆದರೋದು ಯಾಕೆ? ನನಗದು ಹೆದರು ಕೊಡ್ದು. ಅವರು ಯಾರು ಸತ್ಯವಂತರಾಗಿರ್ತಾರೆ, ಯಾರು ನ್ಯಾಯವಂತ, ಭಯ ಇರಲ್ಲ ಅವರಿಗೆ ಜೀವನದಲ್ಲಿ, ಮಾರೋ ಗೋಲಿ ಅಂತಿರ್ತಾರೆ. ಭಯ ಬರೋದು, ಆತಂಕ ಬರೋದು ಯಾವಾಗ ಹೇಳಿ ಕೃಷ್ಣಕುಮಾರ್? ಪೊಲಿಟಿಕಲ್ ಕನ್ಸ್ಪಿರಸಿ ಇರುವಾಗ. ಕುಮಾರಣ್ಣ ಹೇಳಿದಾರಲ್ವನ್ರಿ, ಸಂಪೂರ್ಣ ಸಹಕಾರ ಕೊಡ್ತೀನಿ SIT ತನಿಖೆಗೆ ಅಂತ. ಅದಾದ್ಮೇಲೆ ಯಾಕೆ ಇದು ಹೇಳಿ? ನೋಡಿ, ನನಗೆ ಅನಿಸುವಂಥದ್ದು, ನಾವು ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಇರುವಂಥ ಜನ, ಈಗ ತಾನೇ ರಾಜ್ಯದ ಜನತೆಗೆ ಗೊತ್ತಾಗಲಿ ಅಂಥೇಳಿ ಸುಪ್ರೀಂ ಕೋರ್ಟಿನ ನಿರ್ದೇಶನ ಏನಿದೆ ಅನ್ನೋದನ್ನು ಜನತೆ ಮುಂದೆ ಇಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಹಾಗಾದರೆ ಈ ಕಾನ್ಸ್ಪಿರಸಿನಲ್ಲಿ ಪಾರ್ಟಿ ಆಗಕ್ಕೆ ಸಾಧ್ಯನಾ?
ಅದನ್ನ ಹೇಳಬೇಕು. ಅದು ಅದರ್ವೈಸ್ ಸೊ ಒಂದು ನಿಮಿಷ ಪ್ಲೀಸ್. Why Jayalalitha's verdict came after her death? ಒಂದು ನಿಮಿಷ. Why not when she ಸೊ was in the ನನಗೆ ಅನಿಸುವಂಥದ್ದು ನನಗೆ ಅನಿಸುವಂಥದ್ದು ಯಾರೇ ಆಗಲಿ ಅವರು ತಪ್ಪು ಮಾಡಿದ್ದಾರೆ ಇಲ್ಲ ಅನ್ನೋದು ಅಲ್ಟಿಮೇಟ್ಲಿ ಕೋರ್ಟ್ ತೀರ್ಮಾನ ಮಾಡೋದು. ಆ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದ್ದಾರೆ ಮೆಟೀರಿಯಲ್ ಸಿಕ್ಕಿದ್ರೆ ದೇ ವಿಲ್ ಫೈಲ್ ಚಾರ್ಜ್ ಶೀಟ್, ಇಲ್ಲ ಅಂದರೆ ದೇ ವಿಲ್ ಫೈಲ್ ಬಿ ರಿಪೋರ್ಟ್. ಸೊ ಚಾರ್ಜ್ ಶೀಟ್ ಹಾಕಿದ್ರೆ ಅಂತಿಮವಾಗಿ ಲಭ್ಯ ಆಗುವಂಥ ಎಲ್ಲ ಎವಿಡೆನ್ಸಿನ ಆಧಾರದ ಮೇಲೆ ಯಾರು ತಪ್ಪಿತಸ್ಥರು ಯಾರು ಅಲ್ಲ ಅನ್ನುವಂಥದ್ದನ್ನು ಅವರು ಹೇಳಲಿಕ್ಕೆ ಕೋರ್ಟ್ಗೆ ಅವಕಾಶ ಇದೆ. ಸೊ ಹಾಗಾಗಿ ಈ ಹಂತದಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವರ ಮೇಲೆ ಮಣ್ಣೆರಿಸ್ತಕ್ಕಂಥ ಅಥವಾ ಕೆಸರೆರಿಸ್ತಕ್ಕಂಥ ಪ್ರಯತ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಅವ್ರು ನಿಜಕ್ಕೂ ಸಹ ಅಪರಾಧ ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಹೆದರಬೇಕು? ನೋಟಿಸ್ ಬಂದಿದೆ, ಹೋಗಿ ಉತ್ತರ ಕೊಡ್ಲಿ. ಅವರಿಗೆ ಏನು ಬೇಲ್ ಕೊಟ್ಟಿದ್ದಾರೆ, ಅವರಿಗೆ ನಿಜಕ್ಕೂ ಅವ್ರೇನು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ಅವರಿಗೆ ಪರ್ಮನೆಂಟ್, ಯಾಕಂದ್ರೆ ಇನ್ನೂ ಒಂದು ಕೇಸಲ್ಲೂ ಅವ್ರು ಬೇಲ್ ತೆಗೆದುಕೊಂಡಿದ್ದಾರೆ ಡಿನೋಟಿಫಿಕೇಶನ್ ವಿಚಾರದಲ್ಲೂ ಸಹ. ಸೊ ಹಾಗಾಗಿ ಇದರಲ್ಲೂ ಸಹ ಬೇಲ್ ಸಿಗಬಹುದು, ನಾನು ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಆದರೆ ನನಗೆ ಅನಿಸುವಂಥದ್ದು ಎರಡು ವಿಚಾರ. ಮೊದಲನೇದು ಅವ್ರು ಯಾಕೆ ಹೆದರ್ತಾರೆ, ಎರಡನೇದು ರಾಜಕೀಯ ಬಣ್ಣವನ್ನ ಯಾಕೆ ಕಟ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ರೀತಿಯ ಮಾತುಗಳನ್ನು ಆಡೋದ್ರಿಂದ ರಾಜಕಾರಣಿಗಳ ಬಗ್ಗೆ ಜನ ಒಂದು ರೀತಿ ಆಗುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ನನಗೆ ಉಗ್ರಪ್ಪನವ್ರು ಹೇಳಿದ್ದು ಮಾತುಗಳ ಬಗ್ಗೆ ಒಪ್ಪಿಗೆ ಇದೆ. ಏನು ಅಂದರೆ ಯಾವುದೇ ಒಂದು ಈ ಥರದ ಇಶ್ಯೂಸ್ ಬಂತು ಅಂದರೆ ಇದು ಲೀಗಲ್ ಇದೆ, ಇದು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಡೀತಿರೋದು. ಮತ್ತು ಇದರಲ್ಲಿ ಬೇಲ್ ಸಿಗಬಾರ್ದು ಅಂತ ನಮ್ಮದು ಏನಿಲ್ಲ, ಅವ್ರಿಗೆ ಬೇಲ್ ಸಿಗಲಿ, ಅವರು ಆರಾಮಾಗೇ ಇರಲಿ. ಆದರೆ ಇದೊಂದೇನು ಪೊಲಿಟಿಕಲ್ ಕಲರ್ ಕೊಟ್ಟು ಸ್ಟಂಟ್ ಮಾಡೋದಿದೆಯಲ್ಲ, ಇದು ಕುಮಾರಸ್ವಾಮಿ ಅವರ ಸ್ಪೆಷಾಲಿಟಿ. ಇದ್ರ ಬಗ್ಗೆ ನನಗೆ ಡೌಟೇ ಇಲ್ಲ. ಪ್ರಿಯ ವೀಕ್ಷಕರೇ, ಒಂದು ನಿಮಿಷ ಬಂದ ನಾನು. ಪ್ರಿಯ ವೀಕ್ಷಕರೇ, ನನ್ನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿದೆ. ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪ ಸತ್ಯ ಸುಳ್ಳೋ ಹೇಳೋದಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ರಾಜಕಾರಣಿ ಆರೋಪ ಮಾಡಿದ ಮೇಲೆ ಅದ್ರ ಸಾಬೀತುಪಡಿಸ್ಬೇಕಾಗತ್ತೆ. ಇಲ್ಲದೆ ರಾಜಕಾರಣದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಜನ ನಂಬಿಕೆ ಹೊರಟೋಗುತ್ತೆ. ಇವರು ಮನಸ್ಸಿಗೆ ಬಂದು ಮಾತಾಡ್ತಾರೆ ಅಂದ್ಕೋತಾರೆ, ಅದು ಕೇವಲ ಅವ್ರಿಗೆ ಮಾತ್ರ ಅದು ಅದರ ಹಾನಿ ಆಗಲ್ಲ, ಇಡೀ ರಾಜಕಾರಣಕ್ಕೆ ಹಾನಿ ಆಗುತ್ತೆ. ಅವರು ಈಗ ನಾಳೆ ಪತ್ರಿಕಾಗೋಷ್ಠಿ ಕರೀತಿದ್ದಾರೆ. ನಾನು ಅಂದ್ಕೋತೀನಿ ಮೋಸ್ಟ್ ಪ್ರಾಬಬ್ಲಿ ಸರ್ಕಾರ ಹೇಗೆ ಪಿತೂರಿ ಮಾಡಿದೆ ಅನ್ನೋ ಎಲ್ಲ ಸಾಕ್ಷ್ಯ ಆಧಾರಗಳನ್ನು ಫೈಲ್ಗಳನ್ನು ತೆಗೆದಿಟ್ಬಿಡ್ತಾರೆ. ಏನು ಕೃಷ್ಣಕುಮಾರ್ ಹೇಳಿದಂಗೆ ಒಂದ್ಸಲ ಬಿ ರಿಪೋರ್ಟ್ ಫೈಲ್ ಆಗಿತ್ತಲ್ವಾ, ಇದರಲ್ಲಿ ಬಿ ರಿಪೋರ್ಟ್ ಫೈಲ್ ಆಗಿದ್ದಕ್ಕೆ ಸುಪ್ರೀಂ ಕೋರ್ಟ್ ವಾಪಸ್ ತಗೊಂಡು 9 ತಿಂಗಳು ಚುನಾವಣೆ ಮುಂಚೆ ನೀವು ತನಿಖೆ ನಡೆಸಿ ಅಂದ್ರೆ ಏನ್ ಹೇಳೋದು? 3 ತಿಂಗಳ ಒಳಗಾಗಿ ಮಾಡಿ ಅಂತ ಹೇಳಿದೆ. 3 ತಿಂಗಳ ಒಳಗೆ ವರದಿ ಕೊಡಬೇಕು ಮತ್ತು ಕೆಳ ಹಂತದ ಕೋರ್ಟ್ಗಳು ನಡೆದಿದ್ದನ್ನು ಒಪ್ಪಿಕೊಂಡಿಲ್ಲ. ಪ್ಲೀಸ್ ಲಿಸನ್ ಟು ಮೀ. ನೋಡಿ, ನಮ್ಮ ಜುಡಿಷಿಯಲ್ ವ್ಯವಸ್ಥೆನಲ್ಲಿ ಅಲ್ಟಿಮೇಟ್ಲಿ ಫೈನಾಲಿಟಿ ರೀಚ್ ಆಗೋದು ಯಾವಾಗ? ಸುಪ್ರೀಂ ಕೋರ್ಟ್ ತೀರ್ಮಾನ ಆದಾಗ. ನೋಡಿ, ಯಾವ ಜಯಲಲಿತಾ ಅವರಿಗೆ ನಮ್ಮ ಹೈಕೋರ್ಟಿನಲ್ಲಿ ಅಕ್ವಿಟಲ್ ಆಗಿತ್ತು. ಸೊ ಹಾಗಾದ್ರೆ ಅಪೀಲ್ ಹಾಕುವಂಥದ್ದು ತಪ್ಪ? ಅಪೀಲ್ ಹಾಕ್ಲಿಲ್ಲ ಅಂದ್ರೆ ಏನ್ ಮೆಸೇಜ್ ಹೋಗುತ್ತೆ? ಎಲ್ಲೋ ಒಂದು ಕಡೆ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಮಾಡ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ಇವರು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಬಿ ರಿಪೋರ್ಟ್ ಅಂದ್ರೆ ಈಗ ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೇವೆ. ಅಂದ್ರೆ ಕುಮಾರಸ್ವಾಮಿ ನೀವು ರಕ್ಷಣೆ ಮಾಡಬೇಕು, ಸರ್ಕಾರ ರಕ್ಷಣೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಅವರ ಮಾತಿನ ದಾಟಿ ಹೇಗಿದೆ ಅಂತ ಹೇಳಿದ್ರೆ, ಸೊ ಯಾವುದೇ ಕಾರಣಕ್ಕೂ ಸಹ ಈ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸಬಾರದು ಅನ್ನುವಂಥ ದಾಟಿ ಇದೆಯಲ್ಲ, ಇದು ಯಾರಿಗೂ ಸಹ ಶೋಭೆ ತರತಕ್ಕಂಥದ್ದರಲ್ಲ. ಅದರಲ್ಲೂ ಸುಪ್ರೀಂ ಕೋರ್ಟಿನ ನಿರ್ದೇಶನ ಟೈಮ್ ಬೌಂಡ್ ಆಗಿ 3 months ಇನ್ವೆಸ್ಟಿಗೇಟ್ ಮಾಡಿ ಅವರು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ. ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? SIT ಮೇಲೆ ಕಂಟೆಂಪ್ಟ್ ಆಗುತ್ತೆ, ಅವ್ರು ಜೈಲಿಗೆ ಹೋಗ್ಬೇಕಾಗುತ್ತೆ. ಬಹುಶಃ ಇವರು ತಪ್ಪಿತಸ್ಥರೇ ಅಲ್ಲ ಅನ್ನೋ ಆಗಿದ್ರೆ ಅವರ ಮೇಲೆ ಬಂದಿರತಕ್ಕಂಥ ಏನೋ ಆಪಾದನೆಗಳಿದ್ದಾವೆ, ಅದನ್ನ ಯಾವ ರೀತಿಯ ಆಪಾದನೆಗಳು ಸುಳ್ಳು ಅಂತ ಸಾಬೀತು ಮಾಡತಕ್ಕಂಥದಕ್ಕೆ ಅವಕಾಶ ಇವತ್ತು ನೋಟಿಸ್ ಸಿಕ್ಕಿದೆ. ಆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ಮುಂದೆ ಹೋಗಿ ತಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ನಿರೂಪಣೆ ಅವರು ಮಾಡಲಿ. ಏನು ಅಂದ್ರೆ ಶಶಿಧರ್ ಭಟ್ರೆ, ಒಂದೇ ಒಂದು ನಿಮಿಷ, ಉಗ್ರಪ್ಪನವ್ರು ಹೇಳಿದ್ದಕ್ಕೆ ನಾನು ಇನ್ನೊಂದು ಆ್ಯಡ್ ಮಾಡ್ತೇನೆ. ಈಗ ಸಪೋಸ್ ಇದೆಲ್ಲ ಕಾನ್ಸ್ಪಿರಸಿ ಅಂತ ನಿಮಗೆ ಅನಿಸಿದ್ರೆ ನಾಳೆ ನೀವು ಹೇಳ್ತೀರಾ ಇದನ್ನು ಕಾನ್ಸ್ಪಿರಸಿ ಅಂತ? ಪ್ರೂಫ್ ಕೊಡ್ತೀರಾ? ಏನು ಸರ್ಕಾರ ಏನೇನು ಕಾನ್ಸ್ಪಿರಸಿ ಮಾಡಿದೆಯಪ್ಪ ಇಲ್ಲಿವರೆಗೆ ಹೇಳಿ. ಸರ್ಕಾರ ಜನರ ಎದುರುಗಡೆ ಇಡ್ಲಿ ಅದನ್ನು ವಿತ್ ಪೇಪರ್ಸ್. ಈ ಹೇಳಿಕೆಗಳಿದೆಯಲ್ಲ ಒಂಥರ ನಮ್ಮ ಈ ಫಿಶ್ ಮಾರ್ಕೆಟ್ ಟೈಪ್ ಆಗ್ಬಿಟ್ಟಿದೆ. ಈತನು ನೀಚನು ಚಾಂಡಾಲನು ಅಯೋಗ್ಯನೇನೋ ಆಗಿದೆ ಅಂತ ಹೇಳ್ತಾ ಹೋಗೋದು, ಯಾವುದೇ ಆಧಾರಗಳಿಲ್ಲದೆ ಮಾತನಾಡುವ ಇವತ್ತಿನ ರಾಜಕಾರಣದ ಬಗ್ಗೆ ನಿಮಗೆ
ಫಿಶ್ ಮಾರ್ಕೆಟಿಗೆ ನೀವು ಅಪಮಾನ ಮಾಡಬಾರ್ದು. ಹೌದಲ್ಲ, ಅಲ್ಲಿ ವ್ಯವಹಾರ ಹೌದಲ್ರಿ, ಗದ್ದಲಿರ್ತದೆ ಎಲ್ಲ ಕಡೆಗೆ. ಆದರೆ ಈ ರಾಜಕಾರಣಿಗಳ ಅವ್ರ ಮೇಲೆ ಇರೋ ನಂಬಿಕೆ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಇಂಥವೆಲ್ಲ ಕಾರಣ ಆಗ್ತವೆ. ಇಲ್ಲಿ ಒಂದು ಸೆಂಟೆನ್ಸ್ ಆ್ಯಡ್ ಮಾಡ್ತೇನೆ ನೋಡಿ. ಕ್ರಿಮಿನಲ್ ಕಾನ್ಸ್ಪಿರಸಿ ಇವರಿಗೆ ಕಾನ್ಸ್ಪಿರಸಿ ಅಂತ ಏನು ಹೇಳ್ತಾ ಇದ್ದಾರೆ, ನಿಜಕ್ಕೂ ಸಹ ಕಾನ್ಸ್ಪಿರಸಿ ಒಬ್ಬರನ್ನ ಮುಗಿಸುವಂಥದ್ದು ಫಾಲ್ಸ್ ಗ್ರೌಂಡ್ಸ್ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲದೆ ಇರುವಂಥ ಸಮಯದಲ್ಲಿ ಯಾರಾದರೂ ಹಾಗೆ ಮಾಡಿದರೆ ಬಹುಶಃ ಅವರು ಈಗ ಮಾತನಾಡೋದಕ್ಕಿಂತ ಮೊದಲು ಅಂಥವರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಮಾಡಬೇಕಾಗಿತ್ತು. ಅವರು ಕಾನ್ಸ್ಪಿರಸಿ ಮಾಡೋದೇ ಅಪರಾಧ ಕಾನೂನಲ್ಲಿ. ಸೊ ಅವರ ಮೇಲೆ ಇಂಥವ್ರು ಮಾಡಿದ್ದಾರೆ, ಇವರ ಮೇಲೆ ಕ್ರಮ. ಆದ್ರೂ ನಾನು ನಿಮ್ಗೆ ಅವಕಾಶ ಕೊಡ್ಬೇಕಾದ ನನ್ನ ಧರ್ಮ ಮತ್ತು ಕರ್ತವ್ಯ ಸರ್. ಅದೇ ಕುಮಾರಣ್ಣ ಹೇಳಿದಾರಲ್ವಾ, ನಾನು ಎಂತ ಒತ್ತಡನೂ ಹಾಕಿಲ್ಲ ಆಫೀಸರ್ಗಳ ಮೇಲೆ, ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ SIT ತನಿಖೆ ಮೇಲೆ ಅಂತ ಹೇಳಿದ್ದಾರೆ. ನಾಳೆ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೀವು ಹೇಳಿದಂಗೆ ಬಿಚ್ಚಿಡ್ತಾರೆ, ನೋಡೋಣ. ಏನು ಅದ್ ದಿವಸ ಕಾಯಿರಿ, ಏನು ಪೊಲಿಟಿಕಲ್ ಕಾನ್ಸ್ಪಿರಸಿನ ಎಲ್ಲ ಗೊತ್ತಾಗುತ್ತೆ. ಅದ್ ದಿವಸದಲ್ಲಿ SIT ಇನ್ವೆಸ್ಟಿಗೇಷನ್ ಆಗುತ್ತೆ. 3 ತಿಂಗಳು ಕಾಯಿರಿ, 3 ತಿಂಗಳಲ್ಲಿ ರಿಪೋರ್ಟ್ ಕೊಡ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಕುಮಾರಣ್ಣ ಏನೇನು ಬಿಚ್ಚಿಟ್ರು ಹಂಗ್ ಮಾಡಬೇಡಿ, ಗೊತ್ತಿಲ್ಲ ಏನೇನು ನೋಡ್ಬೇಡಿ ನೀವು. ಹಿರಿಯ ನಾಯಕರು ನನಗೆ ಬಹಳ ಗೌರವ ಇದೆ ಅವ್ರ ಬಗ್ಗೆ. ಅವರು ಪಿತೂರಿ ಆರೋಪ ಏನು ಮಾಡಿದಾರೆ ನಾಳೆ ಸಾಬೀತುಪಡಿಸ್ಬೇಕು, ಅದು ಅವ್ರದ್ದು ಧರ್ಮ. ಅದೇ ಜನ ರಾಜಕಾರಣದ ಬಗ್ಗೆ ತಪ್ಪು ತಿಳ್ಕೊ. ರಾಜಕಾರಣಿಗಳಲ್ಲಿ 2 ರೀತಿಯ ಜನ ಇರ್ತಾರೆ. ಕೆಲವರು ಯೋಚನೆ ಮಾಡಿ ಮಾತನಾಡ್ತಾರೆ, ಇನ್ನು ಕೆಲವರು ಮಾತನಾಡಿ ಯೋಚನೆ ಮಾಡ್ತಾರೆ. ಇವರಿಬ್ಬರ ನಡುವೆ ಇನ್ನೊಂದು ರೀತಿಯ ರಾಜಕಾರಣಿಗಳು ಅಂದರೆ ಅವರು ಮಾತನಾಡಿಯೂ ಯೋಚನೆ ಮಾಡಲ್ಲ, ಯೋಚನೆ ಮಾಡಿಯೂ ಮಾತನಾಡಲ್ಲ. ಈ 3ನೇ ವಿಭಾಗಕ್ಕೆ ಸೇರಿದವರು KS ಈಶ್ವರಪ್ಪ. ಅವರು ಕಳೆದ ಕೆಲವು ದಿನಗಳಿಂದ ನೀಡ್ತಾ ಇರೋ ಹೇಳಿಕೆಗಳು ಗೊಂದಲಮಯವಾಗಿವೆ. ನಿನ್ನೆ ಹೇಳಿದ್ದಕ್ಕೂ ಇವತ್ತು ಹೇಳಿದ್ದಕ್ಕೂ ಒಂದಕ್ಕೊಂದು ಸುಧಾರಾಮ್ ಸಂಬಂಧ ಇಲ್ಲ. ಒಟ್ಟಿನಲ್ಲಿ ಈಶ್ವರಪ್ಪ ಎಲ್ಲರನ್ನೂ ಗೊಂದಲಕ್ಕೆ ಕೆಡುತ್ತಿದ್ದಾರೆ, ಜೊತೆಗೆ ಅವರು ಗೊಂದಲಕ್ಕೆ ಸಿಲುಕಿದಂತಿದೆ. ದಿನಕ್ಕೊಂದು ಹೇಳಿಕೆ, ಕ್ಷಣಕ್ಕೊಂದು ರಾಗ, ನಿತ್ಯ ಬದಲಾಗುತ್ತಲೇ ಇದೆ ಈಶ್ವರಪ್ಪ ಹೇಳಿಕೆ. ರೆಬೆಲ್ ನಾಯಕನ ಎಡಬಿಡಂಗಿತನಕ್ಕೆ ಕೇಸರಿ ಪಡೆ ಸುಸ್ತೋ ಸುಸ್ತು. KS ಈಶ್ವರಪ್ಪ ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರು. ಈಗ ಅವರು ರೆಬೆಲ್ ಸ್ಟಾರ್ ಅನ್ನೋದು ಎಲ್ಲರ ನಂಬಿಕೆ. ಆದರೆ ಸಾದಾ ಸೀದಾ ವ್ಯಕ್ತಿತ್ವದ ಅವರು ಸಾದಾ ಸೀದಾ ಆಗಿಯೇ ಯಡಿಯೂರಪ್ಪ ಅವರ ವಿರುದ್ಧ ತಿರುಗಿ ಬಿದ್ರು. ರಾಯಣ್ಣ ಬ್ರಿಗೇಡ್ ಕಟ್ಟಿ ಬ್ರಿಗೇಡಿಯರ್ ಆದ್ರು. ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾತ್ರಿ ಬೆಳಗಾಗುವ ಒಳಗೆ ಯಡಿಯೂರಪ್ಪ ಅವರಿಗೆ ಸರಿಸಮಾನರಾದ ನಾಯಕರು ಅನ್ನಿಸಿಕೊಂಡು ಬಿಟ್ರು. ತಮ್ಮದೇ ಆದ ರಾಯಣ್ಣ ಬ್ರಿಗೇಡ್ ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಅವರು ಆಡಿದ ಮಾತುಗಳ ಸ್ಯಾಂಪಲ್ ಇಲ್ಲಿದೆ. ಯಡಿಯೂರಪ್ಪನವರೇ, ಸರ್ವಾಧಿಕಾರಿ ಧೋರಣೆ ಇನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆಯಲ್ಲ, ಅದಕ್ಕೆ ನಾವಿಲ್ಲಿ ಸೇರಿದ್ದೇವೆ. KJP ಕಟ್ಟಿದ್ರು, ಏನಾಯ್ತು ಫಲ? ಯಡಿಯೂರಪ್ಪನವರು KJP ಪಾರ್ಟಿ 6 ಸೀಟ್ ತಗೊಂಡು 224ರಾಗಿ. ಯಡಿಯೂರಪ್ಪನವ್ರ ವಿರುದ್ಧ ನನ್ನ ಜೀವನದಲ್ಲಿ ಮಾತಾಡಲ್ಲ, ಈಗಲೂ ಮಾತಾಡಲ್ಲ. ನಾನು ಅವ್ರ ಅಂಟಮಂತ್ರಿದ್ದಂಗೆ. ಆದರೆ ನಾನೊಬ್ಬ ಸಂಘಟನೆ ಕಾರ್ಯಕರ್ತನಾಗಿ ನಾನು ಮಾತಾಡಬೇಕು. ವೈಯಕ್ತಿಕ ದ್ವೇಷ ಬಿಲ್ಕುಲ್ ನಮಗೋರು. ಇವತ್ತು ಈ ಸ್ಥಾನದಲ್ಲಿ ಬಂದು ನಿಮ್ಮ ಎದುರು ನಿಂತು ಕೂತ್ಕೋಬೇಕಾದ್ರೆ ಸಂಘಟನೆಯ ಹಿರಿಯರು, ಪರಿವಾರ ಪ್ರಮುಖರು ಎಷ್ಟು ಮಟ್ಟಿಗೆ ಕಾರಣವೋ ಯಡಿಯೂರಪ್ಪನವರು ಅಷ್ಟೇ ಕಾರಣ. ಯಡಿಯೂರಪ್ಪನವ್ರು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ತೆಗಿಸೋ ಪ್ರಶ್ನೆನೇ ಇಲ್ಲ. ಎಲ್ಲ ಬಡವರಿಗೆ ನ್ಯಾಯ ಕೊಡಂತ ಒಂದು ಒಳ್ಳೆ ಸಂಘಟನೆ ಆಗ್ತಾ ಇದೆ, ನಿಲ್ಲಿಸಬೇಕು ಅಂತ ಇವರಾಗಿ ಇವರು ಹೇಳಿದ್ರೆ ನಾನೇನು ಮಾಡಲಿ? ಈ ಹೇಳಿಕೆಗಳನ್ನ ಕೇಳಿದಾಗ ಇವರು ಯಡಿಯೂರಪ್ಪ ಅವರ ಮೇಲಿನ ಯುದ್ಧವನ್ನ ನಿಲ್ಲಿಸೋದಿಲ್ಲ, ಬ್ರಿಗೇಡ್ ಕೈ ಬಿಡೋದಿಲ್ಲ ಎಂದು ಅನಿಸಿದ್ರು ಅದು ಸಹಜ. ಆದರೆ ಪ್ರಕರಣದಲ್ಲಿ ಪಕ್ಷದ ವರಿಷ್ಠರು ಮಧ್ಯಪ್ರವೇಶಿಸಿ ಎಚ್ಚರಿಕೆ ನೀಡಿದ ಮೇಲೆ ಅವರ ಮಾತಿನ ಧಾಟಿ ಬದಲಾಯಿತು. ರಾಯಣ್ಣ ಬ್ರಿಗೇಡ್ಗೂ ತನಗೂ ಸಂಬಂಧವಿಲ್ಲ ಎಂದು ಹೇಳತೊಡಗಿದ್ರು ಎಂದು ಕೊಪ್ಪಳದಲ್ಲಿ ಅವರು ಆಡಿದ ಮಾತುಗಳು ಅವರ ಬದಲಾದ ನಿಲುವಿಗೆ ಸಾಕ್ಷಿಯಾಗಿತ್ತು. ಅವರು ಎಂದು ಹೇಳಿದ್ದೇನು ಕೇಳಿ. ನಾವು ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಕು ಅನ್ನೋದಕ್ಕೆ ಕೆಲವರೆಲ್ಲ ಆಸಕ್ತರು ಸೇರ್ಕೊಂಡು ಒಂದು ಸಂಘಟನೆ ಕಟ್ಟಿದ್ದಾರೆ. ನನಗೂ ಕರೆದಿದ್ದಾರೆ, ನಾನು ಎಲ್ಲೆಲ್ಲಿ ಕರೆದವರು ನಾನು ಕೂಡ ಹೋಗಿದ್ದೀನಿ. ನಾನಲ್ಲಿ ಪದಾಧಿಕಾರಿ ಅಲ್ಲ, ನಾನು ಸದಸ್ಯ ಅಲ್ಲ. ಎಲ್ಲಾ ಬಡವರಿಗೂ ನ್ಯಾಯ ಕೊಡ್ತಾರೆ ಅನ್ನೋಂಥ ಕಾರಣಕ್ಕೆ ಇಡೀ ರಾಜ್ಯದ ಲಕ್ಷಾಂತರ ಜನ ಜೊತೆ ಸೇರಿದ ಸಂದರ್ಭದಲ್ಲಿ ನಾನು ಕೂಡ
ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಅನಿಸ್ತು, ಬೆಂಬಲ ಕೊಡ್ಕೋತಾ ಬಂದಿದ್ದೀನಿ. ಯಾವ್ದ್ಯಾವುದು ನನಗೆ ಸಮಾಧಾನ ಆಗುತ್ತೆ ಅವ್ರು ಕರೆದಿದ್ದಕ್ಕೆ ನಾನು ಅಲ್ಲಿ ಹೋಗ್ತೇನೆ. ಬ್ರಿಗೇಡ್ಗೆ ಸಂಬಂಧ ಇಲ್ಲ ಅಂದ್ರೆ ಪದಾಧಿಕಾರಿ ಅಲ್ಲ, ಮೆಂಬರ್ ಅಲ್ಲ, ಇಷ್ಟು ಬಿಟ್ರೆ ಉಲ್ಟಾ ನನ್ನ ಜೀವನದಲ್ಲಿ ಆಗಲ್ಲ. ಎಂದು ರಾಯಣ್ಣ ಬ್ರಿಗೇಡ್ ಜೊತೆ ಸಂಬಂಧ ಕಡಿದುಕೊಂಡಂತೆ ಮಾತನಾಡಿದ ಅವರು ದೀನ ದಲಿತರ ಪರವಾಗಿ ಹೋರಾಟ ಮಾಡುವುದಾಗಿ ಘೋಷಿಸಿದ್ರು. ಇದು ಈಶ್ವರಪ್ಪನವರ ಇಂದಿನ ಘೋಷಣೆ. ನಾಳೆ ಅವರು ಏನ್ ಹೇಳ್ತಾರೋ ಎಂಬುದನ್ನ ಇವತ್ತೇ ಊಹಿಸೋದು ತುಂಬಾ ಕಷ್ಟ. ರಾಯಣ್ಣ ಬ್ರಿಗೇಡ್ ನನ್ನದೇ ಅಂತ ನಾಳೆ ಅವರು ಹೇಳಿದ್ರು ಆಶ್ಚರ್ಯ ಪಡಬೇಕಿಲ್ಲ. ಯಾಕಂದ್ರೆ ಅವರು KS ಈಶ್ವರಪ್ಪ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಕಳೆದ 1 ವರ್ಷದಲ್ಲೇ ಅವ್ರು ಆಡಿರೋ ಬಹುತೇಕ ಮಾತುಗಳು ವಿವರ ನನ್ನ ಹತ್ರ ಇದೆ. ಸಾಧಾರಣ ಮನುಷ್ಯನ ಒಂದು ನಿಲುವೆ ಬದಲಾಗುತ್ತೆ, ಅದು ಬೆಳವಣಿಗೆಯ ಲಕ್ಷಣ ಕೂಡ ಆಗಿರ್ಬೋದು, ಇಲ್ಲ ಅಂತ ಹೇಳಕ್ಕೆ. ಆದರೆ ಈ ಸ್ಟ್ಯಾಂಡ್ ಇದೆಯಲ್ಲ, ಇದೊಂಥರ ಬಸ್ ಸ್ಟ್ಯಾಂಡ್ ಟೈಪು. ಆ ಟೈಮಿಗೆ ಯಾವ ಬಸ್ ಬಂತ ಹತ್ಕೊಳ್ಳೋದು, ತುಮಕೂರಿಗೆ ಹೋದ್ರೆ ತುಮಕೂರು, ಮೈಸೂರಿಗೆ ಹೋಗೋದ್ರೆ ಮೈಸೂರು, ಇನ್ನೆಲ್ಲಿಗೆ ಹೋಗೋದ್ರೆ ಇನ್ನೆಲ್ಲಿ ಹೋಗೋದು. ಸೊ ಒಂದೇ ಸ್ಟ್ಯಾಂಡ್ ಏನಿದೆ, ಅವರು ಒಂದು ಸ್ಟ್ಯಾಂಡ್ ಇಟ್ಕೊಂಡ್ರು, ಅದನ್ನು ಬದಲು ಮಾಡಿದ್ರು, ಮತ್ತೆ ವಾಪಸ್ ಬಂದರು, ಮತ್ತೆ ಹೋದರು, ಮತ್ತೆ ಬಂದರು. ಹೀಗಾಗಿ ನಾನು ನನ್ನ 25 ವರ್ಷದ ಪತ್ರಿಕೋದ್ಯಮದ ಬದುಕಿನಲ್ಲಿ ಈ ರೀತಿ ಸ್ಟ್ಯಾಂಡ್ ಬದಲು ಮಾಡೋರು ನೋಡೇ ಇಲ್ಲ. ಅವರು ಈಶ್ವರಪ್ಪ ಸಾರ್ ವಾಮನಾಚಾರ್ಯ. ಹೌದು, ನೀವು ಅದಕ್ಕೆ ಹೋಗೋಕೆ ಮೊದಲು ನೋಡಿ, ಯಾವುದೇ ಸರ್ಕಾರದ ಡಿಸಿಷನ್ ಆಗಬೇಕಾದ್ರೆ ಅದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿವರೆಗೂ ಚರ್ಚೆ ಮಾಡಿದ್ವಲ್ಲ, ಅದು ಆ ಡಿಸಿಷನ್, ಒಂದು ನಿಮಿಷ, ಆ ಡಿಸಿಷನ್ ಅವತ್ತು ಕೊಯ್ಲೇಷನ್ ಗವರ್ಮೆಂಟ್, JDS ಅಂಡ್ BJP, ಇಬ್ಬರ ರೆಸ್ಪಾನ್ಸ್ ಈಶ್ವರಪ್ಪನವ್ರದ್ದು ಇದೆ, ಯಡಿಯೂರಪ್ಪನವ್ರದ್ದು ಇದೆ, ಕುಮಾರಸ್ವಾಮಿ ಅವ್ರದ್ದು ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಏನ್ ಸರ್ ಇದು ನನಗೆ ಗೊತ್ತಾಗ್ತಲ್ಲ. ಈ ಸ್ಟ್ಯಾಂಡ್ ಬದಲಾವಣೆ ಇದೆಯಲ್ಲ, ಒಬ್ಬ ನಾಯಕ ಬದಲು ಮಾಡಬಹುದು ಅಂತನಲ್ಲ. ಬಟ್ ಇವತ್ತು ನಾನು ಕೂತ್ಕೊಂಡು ಹೇಳ್ತೀನಿ ವಾಮನಾಚಾರ್ಯ ತುಂಬಾ ಒಳ್ಳೆಯವರು ಅಂತ, ನಾಳೆ ವಾಮನಾಚಾರ್ಯ ಕೆಟ್ಟ ನನ್ನ ಮಗ ಅಂತೀನಿ, ನಾಳೆ ಮತ್ತೆ ಒಳ್ಳೆಯವನು ಅಂತೀನಿ. ಸೊ ಇದು ಬೆಳವಣಿಗೆಯ ಲಕ್ಷಣವೋ ಇದು ಏನು ಅಂತ ನನಗೆ ಗೊತ್ತಿಲ್ಲ. ನೀವು ಹೇಳ್ಬೇಕು. ನೀವು ಎಂದು ರಾಜಕೀಯ ಪಕ್ಷ ಸೇರ್ಬೇಕಷ್ಟೆ. ಯಾರು ಒಂದು ರಾಜಕೀಯ ಪಕ್ಷ ಸೇರೋದು ಒಳ್ಳೇದು. ಚಂಪಾ ಅವರಿಗೆ ಒಂದ್ ಸ್ವಲ್ಪ ಅನುಭವ ಆಗಿದೆ. ಇಲ್ಲ, ನಾನು ಈ ವಿಷಯದಲ್ಲಿ ಏನು ಕಾಮೆಂಟ್ ಮಾಡಲ್ಲ. ಐ ಡೋಂಟ್ ಕಾಮೆಂಟ್. ಏನು ಅನ್ಸುತ್ತೆ ಅವ್ರು ಕಾಮೆಂಟ್ ಮಾಡಲ್ಲ? ನೋಡಿ, ನಿಜ ಪಾಪ ಅವ್ರ ಕಾಮೆಂಟ್ ಮಾಡುವಂತ ಇಲ್ಲ, ಅವರು ಕಾಂಟ್ರವರ್ಸಿ ವಿಚಾರ ಮಾತಾಡಲ್ಲ. ಅವರು ಇಲ್ಲ, ಅವ್ರಿಗೆ ಏನಾಗಿದೆ ಅಂತಂದ್ರೆ, ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮಾತಾಡಿದ್ರೆ ಇನ್ನೊಂದಾಗುತ್ತೆ. ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪ ಆಗೋದು ಬೇಡ ಅಂತೇಳಿ ಅವ್ರ ಮಾತು. ಆದ್ರೆ ನನಗೇನು ಅನ್ಸೋದು ಅಂತ, ಒಂದು ನಿಮಿಷ ಪ್ಲೀಸ್, ರಾಜಕಾರಣಿಗಳ ಬಗ್ಗೆ ಯಾಕೆ ಕೆಲವು ಜನರು ಲಘುವಾಗಿ ಮಾತನಾಡ್ತಾರೆ ಅಂದರೆ ಈ ರೀತಿ ಕಾರಣಕ್ಕೆ. ಇದೇ ಈಶ್ವರಪ್ಪನವರು ಅವರು ಎಲ್ಲೋ ಒಂದು ಕಡೆ ಈ ರೀತಿಯ ಮಾತುಗಳನ್ನು ನೋಡಿದ್ರೆ, ಇಲ್ಲ ಅವರು ಹತಾಶರಾಗಿರಬೇಕು, ಇಲ್ಲ ಅವರ ಮೇಲೆ ಯಾವುದೋ ಒತ್ತಡಗಳಿರಬೇಕು, ಅಥವಾ ಯಾರೋ ಆಡಿಸ್ತಾ ಇರ್ಬೋದು. ಸೊ ಅಥವಾ ಸೊ ಯಾರೋ ರಿಮೋಟ್ ಕಂಟ್ರೋಲರ್ ಹಿಂದ್ಗಡೆ ಇರಬೇಕು. ನಾಗ್ಪುರ ಇರ್ಬೋದಾ? ನಾಗ್ಪುರ ಬಹುಶಃ ಅದನ್ನ ಅವರೇ ಹೇಳಬೇಕಾಗತ್ತೆ. ಬಹುಶಃ ವಾಮನಾಚಾರ್ಯ ಅದು ದೆಹಲಿ ಇದೆಯೋ, ನಾಗಪುರ ಇದೆಯೋ, ಅಥವಾ ಕೇಶವ ಕೃಪಾ ಇದೆಯೋ ಅನ್ನೋದನ್ನ ಅವರೇ ಹೇಳಬೇಕಾಗತ್ತೆ. ನಾನು ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ. ಬಟ್ ಆದ್ರೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಮಾನ್ಯ ಈಶ್ವರಪ್ಪನವರು ವಿರೋಧ ಪಕ್ಷದ ನಾಯಕರು, ನಾನು ಆ ಸ್ಥಾನದಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿ ಬಂದಿರೋಂಥವ. ಈ ಬ್ರಿಗೇಡ್ ಇದ್ದಕ್ಕಿದ್ದಾಗೆ ಎಲ್ಲಿಲ್ಲದ ವ್ಯಾಮೋಹ ಭಾರತೀಯ ಜನತಾ ಪಾರ್ಟಿಯವರಿಗೆ ಹಿಂದಾ ಬಗ್ಗೆ ಬಂತು. ಇಟ್ಕೊಂಡಿಲ್ಲ ಅವ್ರಿಗೆ ಅಸ್ಪೃಶ್ಯ. ಸೊ ಆಯ್ತಾ, ಅಸ್ಪೃಶ್ಯ ಅಲ್ಲ, ನನಗೇನಪ್ಪಾ ಅಂದ್ರೆ, ನೋಡಿ ಅವರು ಹೇಗೆ ಇನ್ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಹೇಳಿದ್ರು ಈ ಹಿಂದಾರಿಂದಾನೆ ನಾವು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡೋದೇ ನಮ್ಮ ಗುರಿ ಅಂತ ಹೇಳಿದ್ರು. ಇನ್ನೊಂದು ಸಾರಿ ಹೇಳಿದ್ರು, ಅರೆ BJPಯನ್ನ ಮುಗಿಸೋದಕ್ಕೆ ಹೋದಂಥ ಯಡಿಯೂರಪ್ಪನವರು KJP ಕಟ್ಟಿ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಲಿ ಅಂತ ಹೇಳಿದ್ರು. ಸೊ ಇನ್ನೊಂದು ಸಾರಿ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ನಾಯಕರು ಹೇಳಿಲ್ಲ. ಸೊ ಹಾಗಾಗಿ ನಾವು ಈ ಬ್ರಿಗೇಡಿನ ಕಾರ್ಯಕ್ರಮ ನಿಲ್ಲಿಸುವ ಪ್ರಶ್ನೆನೂ ಇಲ್ಲ ಅಂತೇಳಿ. ಸೊ ಈಗೇನ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾನು ಈಗ ಹೇಳಿದ್ನಲ್ಲ ಈ 3 ಕಾರಣಗಳು, ಇದರಲ್ಲಿ ಯಾವುದಾದ್ರೂ ಒಂದು ಇರಬೇಕಾಗುತ್ತೆ. ಆದರೆ ಈ ರೀತಿ ಇನ್ಕನ್ಸಿಸ್ಟೆಂಟ್ ಸ್ಟ್ಯಾಂಡಿಂದ ಜನ ರಾಜಕಾರಣಿಗಳನ್ನ ಕೆಲವರನ್ನ ಲಘುವಾಗಿ ನೋಡ್ತಕ್ಕಂತ ಸಂದರ್ಭ ಬಂದಿತ್ತು ಅನ್ನುವಂತ ಎಚ್ಚರಿಕೆ ಮಾತನ್ನ ಹೇಳಿಕೆ. ಒಬ್ಬ ರಾಜಕಾರಣಿ ಆದವನಿಗೆ ಅವ್ರಿಗೆ ಒಂದು ನಂಬಿಕೆ ಇರಬೇಕು, ಒಂದು ಸ್ಟ್ಯಾಂಡ್ ಇರಬೇಕು. ನೀವು ಬಟ್ ಬದಲಾಗುತ್ತೆ, ನಾವು ಬೆಳೆದಾಗ ಬದಲಾಗ್ತಾ ಹೋಗುತ್ತೆ. ಇದು ಗೊತ್ತೇ ಆಗಲ್ಲ, ಒಂಥರ ತಲೆ ಒಳಗೆ ಹುಳ ಬಿಟ್ಬಿಟ್ರೆ ನಮ್ಮನ್ನೆಲ್ಲ ಏನು ಹೇಳ್ತಾ ಅರ್ಥ ಆಗದೆ ಒದ್ದಾಡ್ತಿದ್ದೀವಿ. ಉಗ್ರಪ್ಪನವ್ರು ಹೇಳ್ತಾ ಇದ್ರಲ್ಲ, ರಾಜಕಾರಣಿಗಳ ಬಗ್ಗೆ ಜನ ಭಾಳ ಲಘುವಾಗಿ ಮಾತಾಡ್ತಾರೆ. ನಮಗೆ ಗೊತ್ತಿರೋದು ಅದು. ಹೆಚ್ಚಿನ ಸಂಖ್ಯೆಯ ಜೋಕುಗಳು ಇರೋದು ರಾಜಕಾರಣಿಗಳ ಬಗ್ಗೆ.
ಕಾರ್ಟೂನ್ಗಳಿರೋದು ರಾಜಕಾರಣಿಗಳ ಬಗ್ಗೆನೇ. ಯಾಕಂದ್ರೆ ಜನರಿಗೆ ಇವ್ರ ಮಾತು ಕೇಳಿ 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 ಬೇಸರಾಗಿ ನಮ್ಮ ಪಾಡಿ ನಾವು ನಕ್ಕೊಂತ ಇರೋಣ ಅಂತ ಜೋಕ್ ಹೊಡಿತಿರ್ತಾರೆ. ಈಗ ಈಶ್ವರಪ್ಪನ ಬಗ್ಗೆ ಏನು ಜೋಕ್ ಮಾಡ್ಬೋದು ಹೇಳ್ಬಿಡಿ ನೀವು ಭಾಳ ನಿಮ್ಗೆ ಹಾಸ್ಯ ಪ್ರಜ್ಞೆ ಇದೆ ಚಂಪಾ. ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್. ಇದು ಏನಾಗಿದೆ ಅಂತಂದರೆ ರೈಟ್ಲಿ ಆರ್ ರಾಂಗ್ಲಿ ಈ ಥರದ ಜನ ಬೇರೆ ಕಡೆ ಇಲ್ಲ ಅಂತಲ್ಲ, ಗುಡಿಶೀರಿನಲ್ಲಿ ಇಲ್ಲ ಅಂತ ಅಥವಾ ಮೀಡಿಯಾದಲ್ಲಿ ಇಲ್ಲ ಅಂತ ಬೇರೆ ಕ್ಷೇತ್ರಗಳಲ್ಲಿ ಇಲ್ಲ ಅಂತ ಅಲ್ಲ, ಇದಾವೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರು ದಿನನಿತ್ಯ ಈ ರಿಯಾಕ್ಷನ್ಸ್ ಅನ್ನ ಮಾಡ್ತಾ 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 ಜನರಿಗೆ ಒಂದು ರೀತಿ ಚರ್ಚಾ ವಸ್ತುವನ್ನಾಗೋದರ ಮೂಲಕ ಇವತ್ತು ಒಂದು ಲಘುವಾಗಿ ಜನ ನೋಡ್ತಕ್ಕಂಥ ಕೆಲವರನ್ನು ಹೇಳ್ತಾರೆ. ಈಗಲಾದರೂ ವಕ್ತಾರರೇ ಬಿಜೆಪಿ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರು, ಹಿರಿಯ ವಕ್ತಾರರು, ನಾಳೆಯಿಂದ ತುಮಕೂರಿನಿಂದ ನಮ್ದು ಪ್ರವಾಸ ಪ್ರಾರಂಭ ಆಗುತ್ತೆ. ಅದರಲ್ಲಿ ಎಲ್ಲರೂ ಒಟ್ಟಿಗೆ ಹೊರಟು ಈ ಏನು ಭಿನ್ನಾಭಿಪ್ರಾಯಗಳನ್ನ ಕಾಣೋ ಹಂಗೆ ಮಾಡಲಾಗಿದೆ ಅದನ್ನು ನಾವು ಪಕ್ಕಕ್ಕೆ ಜರುಗಿಸಿ ಒಟ್ಟಾಗಿ ಈ ರಾಜ್ಯದಲ್ಲಿ ಜನರ ಸಂಕಷ್ಟಗಳನ್ನು ಮುಂತರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ನಿಮಿಷ ಪ್ಲೀಸ್. ನಮ್ಮ ವಾಮನಾಚಾರ್ಯರು ಒಟ್ಟಾಗಿ ಅಂತ ಹೊರಡ್ತಾ ಇದ್ದೀವಿ ತುಮಕೂರಿಂದ ಹೇಳಿ ಅಂತ. ಮೈಸೂರಲ್ಲಿ ಒಟ್ಟಾಗಿ ಸೇರಿದ್ರು. ಆ ಮೈಸೂರಲ್ಲಿ ಯಾವ ರೀತಿ ಇದ್ರು, ಊಟಕ್ಕೆ ಹೇಗಿದ್ರು, ಆ ವೇದಿಕೆ ಮೇಲೆ ಹೇಗಿದ್ರು ರಾಜ್ಯದ ಜನ ನೋಡಿಲ್ವೇ? ಹೇಳ್ರಿ ವಾಮನಾಚಾರ್ಯ. ಶಶಿಧರ್ ಭಟ್ರು ಹೇಳಿದ್ರಲ್ಲ ಕಾಲ ಬದಲಾಗುತ್ತೆ ಅಂತ, ಒಳ್ಳೇದು ಬರುತ್ತೆ. ಒಂದೇ ಒಂದು ನಿಮಿಷ. ಇದರ ಪರಿಣಾಮ ಏನಂದ್ರೆ 2008 ಇಂದ 2013 ತನಕ ಎಂತ ರಾಜಕೀಯ ಕೊಟ್ರು ಅಂತ ಎಲ್ಲ ಜನಗಳು ಮತ್ತು ಕುಮಾರಣ್ಣ ಮತ್ತೆ ಬರ್ತಾರೆ. ಕುಮಾರಣ್ಣ ದೇವೇಗೌಡರು ಎರಡು ಕಾಂಗ್ರೆಸ್ ಕುಮಾರಣ್ಣ ಬರ್ತಾರೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ದಂಡ ಸಹಿತ ನಿವೇಶನ ಅಕ್ರಮ ಸಕ್ರಮ ಯೋಜನೆಗೆ ಸರ್ಕಾರ ಇಂದು ಹೊಸ್ತು ಅಂತ ಹೇಳ್ತು. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಪ್ಪಿಗೆ ಸಿಕ್ತು. ಇದಲ್ಲದೆ ಅನ್ನಭಾಗ್ಯದ ಮಿತಿ ಹೆಚ್ಚಳ, ಬಡತನ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹೆಚ್ಚಳಕ್ಕೆ ಜಾಗೃತ ಸಮಿತಿ ರಚನೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳಿಗೆ ಸಂಪುಟ ಅನುಮೋದನೆ ನೀಡಿದೆ. ಇದಲ್ಲದೆ ಜೂನ್ ತಿಂಗಳಲ್ಲಿ ಮುಂಗಾರು ಅಧಿವೇಶನ ನಡೆಸೋದಕ್ಕೂ ಕೂಡ ಕ್ಯಾಬಿನೆಟ್ ಇವತ್ತು ಒಪ್ಪಿಗೆ ನೀಡಿತು. ಅನ್ನಭಾಗ್ಯ ಯೋಜನೆಯಲ್ಲಿ ಆದ್ಯತಾ ಮತ್ತು AAY ಕುಟುಂಬಗಳ ಸದಸ್ಯರಿಗೆ ಪ್ರಸ್ತುತ 5 kg ಬದಲು 7 kg ವಿತರಿಸ್ತಾ ಇರ್ತಕ್ಕಂಥದ್ದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇದು 17-18ನೇ ಆಯವ್ಯಯ ಭಾಷಣದಲ್ಲಿ ಘೋಷಣೆ ಮಾಡಿತ್ತು. ಆ ಪ್ರಕಾರ ಅದು ಒಪ್ಪಿಗೆಯನ್ನು ಕೊಟ್ಟಿದೆ. ಅಕ್ಕಿ ಅಥವಾ ಗೋಧಿ, ಈ ಉತ್ತರ ಕರ್ನಾಟಕದಲ್ಲಿ ಗೋಧಿ ಬೇಕು ಅಂತೇಳಿ ಬಯಸ್ತಾರೆ. ಅದಕ್ಕೆ ಅಲ್ಲಿ ಯಾರು ಸರ್ಕಾರ ಕ್ಯಾಬಿನೆಟ್ ಇವತ್ತು ಹಲವು ಮಹತ್ವದ ವಿಚಾರವನ್ನು ತೆಗೆದುಕೊಂಡಿದೆ. ಅದು ಇವನ್ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಸಕ್ರಮ ಅದಕ್ಕೆ ಚರ್ಚೆ ಮಾಡೋದು ಏನಿಲ್ಲ. ಈಗ ಮುಂದಿನ ಸುದ್ದಿ ಅಂತ ನೋಡೋಣ. 2007ರ ಬ್ಯಾಚಿನ IAS ಅಧಿಕಾರಿ, ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಯುಕ್ತ ಅನುರಾಗ್ ತಿವಾರಿ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ರಜೆಯ ಮೇಲೆ ತಮ್ಮ ಹುಟ್ಟೂರಿಗೆ ತೆರಳಿದ್ದ ಅವರು ಲಕ್ನೋದ ಗೆಸ್ಟ್ ಹೌಸ್ನಲ್ಲಿ ತಂಗಿದ್ರು. ಇಂದು ಬೆಳಗ್ಗೆ ಗೆಸ್ಟ್ ಹೌಸ್ ಸಮೀಪ ಅವರ ಮೃತದೇಹ ದೊರಕಿದೆ. ದೇಹದ ಮೇಲೆ ಗಾಯದ ಗುರುತು ಇದೆ. ಹೀಗಾಗಿ ಇದೊಂದು ಕೊಲೆ ಇರಬಹುದು ಅನ್ನುವ ಸಂಶಯ ಕೂಡ ಮೂಡಿದೆ. IAS ಅಧಿಕಾರಿ ಅನುರಾಗ್ ತಿವಾರಿ ನಿಗೂಢ ಸಾವು. ಲಕ್ನೋ ಗೆಸ್ಟ್ ಹೌಸ್ ಬಳಿ ಶವವಾಗಿ ಪತ್ತೆಯಾದ ಅಧಿಕಾರಿ. ಸಾವಿಗೆ ಕಾರಣವಾಯ್ತಾ ಕೌಟುಂಬಿಕ ಸಮಸ್ಯೆ. ಅನುರಾಗ್ ತಿವಾರಿ ಕರ್ನಾಟಕ ಕೇಡರ್ನ IAS ಅಧಿಕಾರಿ. ಈಗ ಅವರು ಆಹಾರ ಮತ್ತು ನಾಗರಿಕ ಇಲಾಖೆಯ ಆಯುಕ್ತರಾಗಿದ್ದರು. 4 ವಾರಗಳ ರಜೆ ಪಡೆದು ಅವರು ತಮ್ಮ ಹುಟ್ಟೂರಿಗೆ ತೆರಳಿದ್ರು. ಇಂದು ಬೆಳಗ್ಗೆ ಅವರು ತಂಗಿದ್ದ ಲಕ್ನೋದ ಹಜರತ್ ಗಂಜ್ನ ಮೇರಾಬಾಯಿ ಗೆಸ್ಟ್ ಹೌಸ್ ಸಮೀಪ ಅವರ ಮೃತದೇಹ ದೊರಕಿದೆ. ಗೆಸ್ಟ್ ಹೌಸ್ ಎದುರು ವಾಯು ವಿಹಾರಕ್ಕೆ ಹೋಗ್ತಿದ್ದವರು ಮೃತದೇಹವನ್ನ ಕಂಡು ಪೊಲೀಸರಿಗೆ ತಿಳಿಸಿದ್ದಾರೆ. ये अनुराग तिवारी नाम के एक IAS अधिकारी 2007 में सुबह 6 बजे 6 और 6:15 के बीच में एक 100 नंबर डायल पर पेट के बल पर एक डेड बॉडी लेटी हुई थी.
जाहिरा तौर पर पूरे शरीर पर एक ब्लीचिंग के पास जो है एक एक्सीडेंट मुस्तैद चोट के निशान, बाकी बॉडी पर कहीं चोट के कोई निशान नहीं थे। ದುರ್ದೈವ ಅಂದ್ರೆ ಬುಧವಾರ ಅವರು ತಮ್ಮ 36ನೆಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಬೇಕಾಗಿತ್ತು. ಆದರೆ ಅದಕ್ಕೂ ಮೊದಲೇ ಅವರು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪೊಲೀಸರು ಅವರ ದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಅವರ ದೇಹದ ಮೇಲೆ ಕೆಲವು ಗಾಯದ ಗುರುತುಗಳಿವೆ. ಇದು ಅವರದು ಸ್ವಾಭಾವಿಕ ಸಾವಲ್ಲ, ಕೊಲೆ ಎಂಬ ಅನುಮಾನವನ್ನ ಮೂಡುವಂತೆ ಮಾಡಿದೆ. प्रथम दृष्टया अभी कुछ नहीं कहा जा सकता है जब तक कि पोस्टमार्टम न हो जाए। अभी सिर्फ ये है केवल चेहरे पर चोट लगी है, अभी कुछ भी कहना अपरिपक्व निर्णय होगा। ಸೌಮ್ಯ ಸ್ವಭಾವದವರಾಗಿದ್ದ ತಿವಾರಿಯವರ ಕೌಟುಂಬಿಕ ಬದುಕು ಸರಿಯಾಗಿರಲಿಲ್ಲ. ಹೆಂಡತಿಯ ಜೊತೆ ಹೊಂದಾಣಿಕೆ ಸಾಧ್ಯವಾಗದೆ ವಿವಾಹ ವಿಚ್ಛೇದನ ಪಡೆಯಲು ಅವರು ಮುಂದಾಗಿದ್ರು. ವಿವಾಹ ವಿಚ್ಛೇದನಕ್ಕೂ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಹಾಗೆ ಮತ್ತೊಂದು ಮದುವೆಯಾಗಲು ಅವರು ಮುಂದಾಗಿದ್ರು. ವಿವಾಹ ವಿಚ್ಛೇದನ ಮತ್ತು ಮತ್ತೊಂದು ಮದುವೆಯ ಕಾರಣದಿಂದಲೇ ಅವರು ತಮ್ಮ ಹುಟ್ಟೂರಿಗೆ ಕೂಡ ತೆರಳಿದ್ರು. ಲಕ್ನೋದ ಮೀರಾಬಾಯಿ ಗೆಸ್ಟ್ ಹೌಸ್ನ ರೂಮ್ ನಂಬರ್ 16ರಲ್ಲಿ 3 ದಿನಗಳಿಂದ ತಂಗಿದ್ರು. ತಮ್ಮ ಹುಟ್ಟೂರಿನಿಂದ 120 ಕಿಲೋಮೀಟರ್ ದೂರದ ಲಕ್ನೋದಲ್ಲಿ ಅವರು ಯಾಕೆ ತಂಗಿದ್ರು? ತಮ್ಮ ಊರಿಗೆ ಯಾಕೆ ಹೋಗಲಿಲ್ಲ? ಲಕ್ನೋದಲ್ಲಿ ಅವರಿಗಿದ್ದ ಮಹತ್ವದ ಕೆಲಸ ಯಾವುದು ಎಂಬ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ದೊರಕಿಲ್ಲ. हम लोग उनके चक्कर में थे। यहाँ आने के बाद पता चला, क्योंकि हम लोग को पता नहीं था कि यहाँ पर आए हुए हैं लखनऊ में। बाद में जब हमने फ़ोन किया तब फ़ोन से पता चला कि यहाँ ऐसा घटना हुआ है। जब वाइफ से जो हुआ तो पहले ही हो गया था, जो है शादी बाद ही जो है हो गया था। शादी के शायद 10 से 15 दिन बाद हो गया था। तो हमारी इनकी करीब 15 से 20 दिन पहले बात हुई थी व्हाट्सएप पे। उस समय कर्नाटका में थे। ಅನುರಾಗ್ ತಿವಾರಿ ಅವರ ಸ್ನೇಹಿತರ ಪ್ರಕಾರ ಅವರು ಲಕ್ನೋದಲ್ಲಿ ಇದ್ದುದು ತಮ್ಮ ವಿವಾಹ ವಿಚ್ಛೇದನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಆದರೆ ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಇದ್ದಿದ್ದರೆ 3 ದಿನಗಳ ಕಾಲ ಇದ್ದ ಕೆಲಸವಾದರೂ ಯಾವುದು ಎಂಬುದು ಪ್ರಶ್ನೆ. ಈ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸಿದ ಮೇಲೆ ವಿವರ ಬಹಿರಂಗವಾಗಬೇಕಿದೆ. ಜೊತೆಗೆ ಅವರ ದೇಹ ಮೀರಾಬಾಯಿ ಗೆಸ್ಟ್ ಹೌಸ್ನಿಂದ 50 ಮೀಟರ್ ದೂರದಲ್ಲಿ ಬಿದ್ದಿತ್ತು. ಅಂದರೆ ಗೆಸ್ಟ್ ಹೌಸ್ನ ಅವರ ರೂಮಿನಲ್ಲಿ ಹತ್ಯೆ ಮಾಡಿ ದೇಹವನ್ನ ಹೊರಕ್ಕೆ ತಂದು ಹಾಕಲಾಯಿತು ಅಥವಾ ಅವರು ಗೆಸ್ಟ್ ಹೌಸ್ನಿಂದ ಹೊರಕ್ಕೆ ಬಂದಾಗ ಹತ್ಯೆ ಮಾಡಲಾಯಿತು ಎಂಬ ಪ್ರಶ್ನೆಗಳಿಗೂ ಉತ್ತರ ದೊರಕಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಅನುರಾಗ್ ತಿವಾರಿ ಕರ್ನಾಟಕದ ಬೇರೆ ಬೇರೆ ಕೊಡಗಿನಲ್ಲಿ ಕೆಲಸ ಮಾಡಿದರು, ಬೀದರ್ನಲ್ಲಿ ಕೆಲಸ ಮಾಡಿದರು. ಕೆಲಸ ಮಾಡೋದಲ್ಲೆಲ್ಲ ಒಳ್ಳೆಯ ಹೆಸರಿತ್ತು. ಆದರೆ ಕೌಟುಂಬಿಕ ಸಮಸ್ಯೆಗಳಿದ್ದು ಎಲ್ಲರೂ ಇರುತ್ತೆ. ಆದರೆ ಅದು ಹತ್ಯೆ ಏನು ಅನ್ನೋದು ಗೊತ್ತಿಲ್ಲ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಥಿಂಕ್ ನೋಡಿ, ಎಷ್ಟು ಹೇಳ್ತೇನೆ. ಎಸ್, ಪಾಪ ಇಷ್ಟೊಂದು ಅಕಾಲಿಕ 37 ವರ್ಷ ಅಕಾಲಿಕ ಮರಣಕ್ಕೆ ಯಾರೂ ಸಹ ತುತ್ತಾಗಬಾರ್ದು. ಆದರೆ ಎಲ್ಲೋ ಒಂದು ಕಡೆ ಯುವಕರು ಇದು ಮರ್ಡರು ಆತ್ಮಹತ್ಯೆನೋ ಏನೂ ಗೊತ್ತಿಲ್ಲ ನಮ್ಗೆ ಈ ಹಂತದಲ್ಲಿ. ನಾನು ಇಷ್ಟೇ ಹೇಳ್ತೇನೆ, ಈ ಅಕಾಲಿಕ ಮರಣಕ್ಕೆ ತುತ್ತಾಗಿರ್ತಕ್ಕಂಥ ಈ ತಿವಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ, ಇದರ ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಅವರ ತಂದೆ ತಾಯಿ ಸಂಬಂಧಿಕರಿಗೆ ಲಭ್ಯ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುಶಃ ನಾನು ಇಷ್ಟೇ ಹೇಳ್ತೇನೆ, ಯಾವುದೇ ಅಧಿಕಾರಿಗಳು ಅದು ಕೌಟುಂಬಿಕ ವಿಚಾರವೋ ಅಥವಾ ಅವರ ವೃತ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು ಒತ್ತಡಕ್ಕೆ ಗುರಿಯಾಗಿ ಈ ರೀತಿಯ ಯಾವುದೇ ತೀರ್ಮಾನಗಳನ್ನು ಅಥವಾ ಯಾವುದೇ ರೀತಿಯ ಕಾಂಟ್ರವರ್ಸಿಗೆ ಹೋಗಿ ಇದನ್ನು ಈಗ ನೀವೇ ಹೇಳೋ ಅಂಥ ರೀತಿಯಲ್ಲಿ ಕೌಟುಂಬಿಕ ವಿಚಾರಗಳು ಇನ್ನೊಂದನ್ನು ಹೇಳ್ತಾ ಇದ್ರೆ ಅಲ್ಟಿಮೇಟ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ ಅವರು ಹೇಳಬೇಕಾಗುತ್ತೆ ಯಾವ ರೀತಿ ಅಂತೇಳಿ. ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ, ಯಾರೇ ಜನ ಒತ್ತಡಕ್ಕೆ ಅಥವಾ ಮತ್ತೊಂದು ಕಾರಣಕ್ಕೆ ಗುರಿಯಾಗಿ ಈ ರೀತಿಯ ಅಕಾಲಿಕ ಸಾವುಗಳಿಗೆ ತುತ್ತಾಗತಕ್ಕಂಥದ್ದು ಸಮಂಜಸ ಅಲ್ಲ. ಅದನ್ನು ನಿಗ್ರಹಿಸ್ತಕ್ಕಂಥ, ಅದರ ವಿರುದ್ಧ ಹೋರಾಟ ಮಾಡತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಯುವಜನಾಂಗಕ್ಕೆ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ಏನೇ ಇರಲಿ, ಇದು ಹತ್ಯೆಯೋ ಆತ್ಮಹತ್ಯೆಯೋ ಗೊತ್ತಿಲ್ಲ, ಅದು ಏನೇ ಇರಲಿ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದಾರೆ. ಅಟಾಪ್ಸಿ ಮಾಡೋ ತನಕ ಗೊತ್ತಿಲ್ಲ ಇನ್ನು. ಬಟ್ ಕುತ್ತಿಗೆ ಮೇಲೆ ಗಾಯ ಗೊತ್ತಿಲ್ಲ ಅದು. ಬಟ್ ಆಗೇನು ಸಾವಿನ ಹಿಂದಿನ ನಿಗೂಢತೆ ಇದೆಯಲ್ಲ, ಅದು ಹೊರಗೆ ಬರಲಿ ಅಂತ. ಎಸ್, ಈಗ ತ್ರಿವಳಿ ತಲಾಕ್ ವಿಚಾರಕ್ಕೆ ನಾವು ಹೋಗೋಣ. ತ್ರಿವಳಿ ತಲಾಕ್ ನೀಡೋ ಸಂದರ್ಭದಲ್ಲಿ ಮಹಿಳೆಯರು ತಲಾಖನ್ನು ನಿರಾಕರಿಸುವ ಅವಕಾಶವನ್ನು ನೀಡಬಹುದೇ ಅಂತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಗೆ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನಿಸಿದೆ. ಸತತವಾಗಿ 5ನೇ ದಿನ ತ್ರಿವಳಿ ತಲಾಕ್ ಕುರಿತು ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ JS ಖೇಹರ್ ನೇತೃತ್ವದ ಪೀಠ ಈ ಪ್ರಶ್ನೆಯನ್ನು ಮುಂದಿಟ್ಟಿತು. ಮದುವೆಯ ಒಪ್ಪಂದವಾದ ನಿಖಾನಾಮಾದಲ್ಲಿ ಮಹಿಳೆಯರು ತಲಾಖನ್ನು ವಿರೋಧಿಸುವ ಅಂಶವನ್ನು ಸೇರಿಸುವ ಬಗ್ಗೆ ಯೋಚಿಸಬಹುದೇ ಅಂತಲೂ ಕೂಡ ನ್ಯಾಯಾಲಯ ಪ್ರಶ್ನಿಸಿತು. 5 ಸದಸ್ಯರು ಈ ಪೀಠದಲ್ಲಿ ಮುಖ್ಯ ನ್ಯಾಯಾಧೀಶ JS ಖೇಹರ್ ಜೊತೆ ನ್ಯಾಯಮೂರ್ತಿ ಕುರಿಯನ್ ಜೋಸೆಫ್, RF ನಾರಿಮನ್, ಲಲಿತ್ ಅವರು ಇದ್ದರು. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟದ ಸುದ್ದಿ ಇದೆ, ನಾನು ಅದರ ಚರ್ಚೆ ಮಾಡ್ತೀನಿ. ಇನ್ನು ತ್ರಿವಳಿ ತಲಾಖನ್ನು ರದ್ದುಪಡಿಸಲೇಬೇಕು ಅಂತ ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇಂದು ವಾದ ಮಂಡಿಸಿತು. ತಲಾಖ್ ಎನ್ನುವುದು
ಇಸ್ಲಾಂಗೆ ಸಂಬಂಧಿಸಿಯೇ ಇಲ್ಲ ಅಂತ ಕೇಂದ್ರ ಸರ್ಕಾರದ ಪರವಾದ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದಿಸಿದರು. ಮುಸ್ಲಿಮರು 1400 ವರ್ಷಗಳಿಂದ ಈ ಪದ್ಧತಿಯನ್ನು ಅನುಸರಿಸ್ತಿದ್ದಾರೆ ಎಂದ ಮಾತ್ರಕ್ಕೆ ಇದು ಮುಂದುವರಿಯಬೇಕು ಅನ್ನೋ ಸರಿಯಲ್ಲ. ಒಂದು ಕಾಲದಲ್ಲಿ ನರಬಲಿ ನೀಡಲಾಗ್ತಾ ಇತ್ತು ಎಂಬ ಕಾರಣಕ್ಕೆ ಈಗಲೂ ಮುಂದುವರಿಯಬೇಕಾ, ಅದು ಸರಿನಾ ಅಂತ ಪ್ರಶ್ನಿಸಿದರು. ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ವಕೀಲ ಕಪಿಲ್ ಸಿಬಲ್ ಮಾಡಿದ ವಾದವನ್ನು ಕೂಡ ರೋಹಟಗಿ ತಳ್ಳಿ ಹಾಕಿದ್ರು. ಎಸ್ ಪ್ರಿಯ ವೀಕ್ಷಕ, ಇಲ್ಲಿರೋ ಪ್ರಶ್ನೆ ಭಾಳ ಸರಳವಾದ್ದು. ಮುಸ್ಲಿಂ ಮಹಿಳೆಯರ ಬಗ್ಗೆ ಇದ್ದಕ್ಕಿದ್ದ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಪ್ರೀತಿ ಯಾಕೆ ಬಂತು? ಇದು ನನ್ನ ಸಣ್ಣ ಪ್ರಶ್ನೆ, ಬೇಜಾರು ಮಾಡ್ಕೊಬಿಡಿ ಸರ್. ಇದಕ್ಕಿಂತ ಇಷ್ಟೆಲ್ಲ ಪ್ರೀತಿ MC ಭಾಳ ಸಂತೋಷ. ಮುಸ್ಲಿಮರ ಬಗ್ಗೆ ಪ್ರೀತಿ ಇರಲಿ ಬಿಡಲಿ, ಮುಸ್ಲಿಂ ಮಹಿಳೆಯರ ಬಗ್ಗೆ ನಿಮ್ಮ ಪ್ರೀತಿ ಬಂದ್ಬಿಟ್ಟಿದೆ. ನೀವು ಏನಾದರೂ ಮಾಡಿ ಅವ್ರ ಮೇಲೆ ನಡೆಯುವಂಥ ಹಿಂಸೆ ಅತ್ಯಾಚಾರದಿಂದ ರಕ್ಷಣೆ ಮಾಡಬೇಕು ಅಂತ ಕಟಿಬದ್ಧರಾದಂತೆ ಕಾಡ್ತಾ ಇದೆ ವಾಮನಾಚಾರ್ಯ. ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಹೋಗಬೇಕು. ಭಾರತ ದೇಶದಲ್ಲಿ ಕೂಡ ಬಾಲ್ಯ ವಿವಾಹ ಇತ್ತು, ಸತಿ ಸಹಗಮನ ಇತ್ತು, ವರದಕ್ಷಿಣೆ ಪದ್ಧತಿ ಮೊನ್ನೆವರೆಗೂ ಇತ್ತು, ಈಗಲೂ ಅನ್ಅಫಿಷಿಯಲ್ ಆಗಿ ನಡೆಯುತ್ತೆ. ಆದರೆ ಇದೆಲ್ಲವನ್ನು ಬ್ಯಾನ್ ಮಾಡಿದಾಗ ಅಥವಾ ಪ್ರತಿಬಂಧಿಸಿದಾಗ ಭಾರತೀಯ ಸಮುದಾಯ ಬೈ ಆ್ಯಂಡ್ ಲಾರ್ಜ್ ಇದೊಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಒಪ್ಕೊಂಡು ಬಂದಿದೆ. ಇದು ಇಲ್ಲಿರುವಂಥ ಮುಸ್ಲಿಂ ಮಹಿಳೆಯರಿಗೂ ಅನುಕೂಲ ಆಗುವಂಥ ಕೆಲವೊಂದು ನಿಯಮಗಳನ್ನು ಮಾಡಿದರೆ ಒಳ್ಳೆಯದು ಅಂತ ಸರ್ಕಾರಕ್ಕೆ ಅನಿಸಿದೆ. ಆ ರೀತಿಯ ಪ್ರಯತ್ನ ಇದೆ. ಇನ್ನು ಮುಂದೆ ಕೋರ್ಟ್ ಹೇಗೆ ಡಿಸಿಷನ್ ತಗೊಳುತ್ತೆ ಅಥವಾ ಉಳಿದವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ದಾರಿ ಇರುತ್ತೆ. ಅದರಲ್ಲಿ ಇವರು ಅಲ್ಪಸಂಖ್ಯಾತರು, ಇವರು ಬಹುಸಂಖ್ಯಾತರು, ಇವ್ರಿಗೆ ಮಾಡಬೇಕು ಮಾಡಬಾರ್ದು ಅನ್ನೋದಲ್ಲ. ದೇಶದಲ್ಲಿರುವಂಥ ಎಲ್ಲ ಸಮುದಾಯದವರೆಗೂ ಒಂದಿಷ್ಟು ಒಳ್ಳೇದಾಗಬೇಕು ಅನ್ನೋಂಥ ಅಪೇಕ್ಷೆ ಇದ್ರ ಹಿಂದಿದೆ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಒಂದು ಪ್ರಶ್ನೆ ಕೇಳ್ಬಿಡ್ತೀವಿ, ಫೈನ್. ಈಗ ಮುಸ್ಲಿಂ ಶೋಷಣೆ ಆಗ್ತಾ ಇದ್ರೆ ಅದರ ಬಗ್ಗೆ ನೀವು ಮಾಡ್ತಾವೆ. ಈಗ ಹಿಂದೂ ಧರ್ಮದಲ್ಲಿ ಇರುವಂಥ ಶೋಷಣೆ ಅಂಶಗಳಿರುತ್ತೆ. ಮೊದಲಿಂದ ಕರ್ನಾಟಕದಲ್ಲಿ ಜಾರಿ ತರಕ್ಕೆ ಹೋದ್ರು ಮೌಢ್ಯ ಪ್ರತಿಬಂಧಕ ಕಾನೂನು ಬೇರೆ ಬೇರೆ ಕಾರಣಕ್ಕೆ ಅದು ಬಂದಿಲ್ಲ. ಯಾಕಂದರೆ ಈ ಮೌಢ್ಯ ಆಚರಣೆ ಮಾಡೋರು ಕಾಂಗ್ರೆಸ್ ಒಳಗಡೆನೂ ಇದ್ದಾರೆ. ಅವ್ರೇನು ಯಾವುದೋ ಪಾರ್ಟಿಗೆ ಸೀಮಿತ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಎಲ್ಲ ಪಾರ್ಟಿಯಲ್ಲಿ ಇಂಥ ಜನ ಇರ್ತಾರೆ, ಮೌಢ್ಯದ ಪರವಾಗಿರೋರು, ಅದನ್ನ ಉಳಿಸ್ಕೊಬರೋರು. ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಹಿಂದೂ ಧರ್ಮದಲ್ಲಿರುವಂತಹ ತಪ್ಪುಗಳೇನಾದ್ರು ಇದ್ರೆ ಅಮಾನವೀಯವಾದಂಥ ಯಾವ್ಯಾವ ಪದ್ಧತಿಗಳಿವೆ ಅವು ಎಲ್ಲವನ್ನೂ ಬದಲಾವಣೆ ಆಗಬೇಕು. ನಾವು ಫಾರ್ವರ್ಡ್ ಲುಕಿಂಗ್ ಮುಂದುವರೆದಂಥ ಒಂದು ಸುಸಂಸ್ಕೃತ ಸಮಾಜ ಆಗಿ ಇದು ಧರ್ಮ ರಾಜಕಾರಣಕ್ಕಿಂತ ಮುಂದುವರೆದಂಥ ಮಾನವೀಯ ಸಂಬಂಧಗಳ ಒಂದು ಕಲ್ಚರ್ ಆಗಲಿ, ಇಷ್ಟೇ ನಾ ಹೇಳೋದು. ಎಸ್, ಎಲ್ಲ ರೀತಿಯ ಶೋಷಣೆಯ ವಿರುದ್ಧ ಹೋರಾಟ ಮಾಡಲೇಬೇಕು, ಆ ಪಕ್ಷ ಈ ಪಕ್ಷ ಇರಲಿ. ಆದರೆ ನೀವು ಮೊದಲು ಹೇಳಿದಂಗೆ ಇದಕ್ಕಿದ್ದಂಗೆ ಯಾಕಪ್ಪ ಮುಸ್ಲಿಂ ಮಹಿಳೆಯರ ಬಗ್ಗೆ ನಿರಂತರವಾಗಿ ಮುಸ್ಲಿಂ ವಿರೋಧಿ ಧೋರಣೆಯನ್ನು ಪಾಲಿಸಿಕೊಂಡು ಬಂದಂಥ ಒಂದು ಕೋಮುವಾದಿ ಪಕ್ಷ ಇದಕ್ಕಿದ್ದಂಗೆ ಮುಸ್ಲಿಮರ ತಲಾಖ್ ಬಗ್ಗೆ ಇಷ್ಟು ಕ್ರಾಂತಿಕಾರಕವಾಗಿ ಯಾಕೆ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಅದು ಅಲ್ಲಿ ರಾಜಕೀಯ ಇದ್ದೇ ಇರ್ತದೆ. ಏನು ರೀ ರಾಜಕೀಯ, ಅದು ಎಲೆಕ್ಷನ್ ಬಂದಂಗೆ ಈ ರಾಜಕೀಯದ ಘಾಲ. ಅದ್ರ ಜೊತೆಗೆ ಹಿಂದೂ ಧರ್ಮದ ಒಳಗಡೆ ಇರುವಂತಹ ಮಾನವೀಯತೆ, ಮನುಷ್ಯ ವಿರೋಧಿ ಇದೇನಿದೆ, ಜಾತೀಯತೆ ಏನಿದೆ, ವೈದಿಕ ಪರಂಪರೆ ಏನಿದೆ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅವರು? ಈಗ ಪ್ರಶ್ನೆ ಅದು ಬಂದಿಲ್ಲ. ಈಗ ಬಂದಿರೋ ತ್ರಿವಳಿ ತಲಾಖ್ ಬಗ್ಗೆ ಅಷ್ಟರ ಬಗ್ಗೆ ಮಾತಾಡಿದ್ದಾರೆ. ಆದರೆ ನಾನು ಒಂದು ಆ ಪಾರ್ಟಿ ಅಥವಾ ಈ ಸಮುದಾಯದಲ್ಲಿರುವಂಥ ಸಮಾಜದ ಒಬ್ಬ ಮನುಷ್ಯನಾಗಿ ಏನೇನು ಒಳ್ಳೆಯದಕ್ಕಾಗಿ ಬದಲಾವಣೆ ಆಗಬೇಕು, ನಾವು ಸುಸಂಸ್ಕೃತ ಸಮಾಜ ಆಗಿ ಬದುಕೋದಕ್ಕೆ ಏನು ಬೇಕೋ ಅದನ್ನು ಎಲ್ಲ ಧರ್ಮದಲ್ಲೂ ಎಲ್ಲ ಸಮಾಜದಲ್ಲೂ ರತ್ಲೆಸ್ಲಿ ಮಾಡ್ತಾ ಹೋಗಬೇಕು. ಎಸ್, ನೋಡಿ, ನಾಗರಿಕ ಸಮಾಜದಲ್ಲಿ ರೈಟ್ ಯಾವುದೇ ಕಾರಣಕ್ಕೆ ಮಕ್ಕಳ ಮೇಲಾಗಲಿ ಹೆಣ್ಣು ಮಕ್ಕಳ ಮೇಲಾಗಲಿ ದೌರ್ಜನ್ಯ ಮಾಡುವಂಥದ್ದು, ನಡೆಸೋವಂಥದ್ದು ಯಾವುದೇ ನಾಗರಿಕ ಸಮಾಜದಲ್ಲೂ ಒಪ್ತಕ್ಕಂಥದ್ದಲ್ಲ. ನಿಜ, ಇವತ್ತು ಮಹಿಳೆಯರನ್ನು ವಿಶೇಷವಾಗಿ ಆಯ್ಕೆ ಮಾಡ್ಕೊಂಡು ಒಂದು ನಿಮಿಷ ನಾನು ಬರ್ತೇನೆ. ವಿಶೇಷವಾಗಿ ಮಹಮ್ಮದೀಯ ಹೆಣ್ಣು ಮಕ್ಕಳಿಗೆ ವೈವಾಹಿಕ ಜೀವನದಲ್ಲಿ ನಡೀತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಇತಿಶ್ರೀ ಆಡಬೇಕಾಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ನಮ್ಮಲ್ಲೂ ಸಹ ಒಂದು ನಿಮಿಷ ಪ್ಲೀಸ್, ನಾನು ಬರ್ತೀನಿ, ನಾನು ಒಂದು ನಿಮಿಷ ಭಟ್ರೆ ಒಂದು ನಿಮಿಷ ಪ್ಲೀಸ್, ಹ್ಯಾವ್ ಎ ಪೇಷನ್ಸ್. ನೋಡಿ, ಹಿಂದೂ ಲಾ ಕೋಡಿಫಿಕೇಶನ್ ಆಗೋದಕ್ಕೆ ಮೊದಲು ನಾವೆಲ್ಲರೂ ಸಹ ಪಾಳ್ಯಗಾರರ ವಂಶಸ್ಥದಿಂದ ಬಂದಂಥವ್ರು.
ನಮ್ಮಗಳಲ್ಲಿ ಉಗ್ರಪ್ಪನವರಂತೂ ಹೌದಪ್ಪ. ಒಂದು ನಿಮಿಷ ಸೊ ಆ ಸಂದರ್ಭದಲ್ಲಿ ಹಿಂದೂ ಲಾ ಕೋಡಿಫಿಕೇಶನ್ ಆಗೋದಕ್ಕೆ ಮೊದಲು 2-3 ಮದುವೆಗಳಾಗೋದಕ್ಕೆ ಅವಕಾಶ ಇತ್ತು. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಸ್, ಮುಸಲ್ಮಾನರಲ್ಲಿ 4 ಮದುವೆಗಳಾಗುವಂಥ ಏನು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆನಲ್ಲಿ ಇದ್ದಕ್ಕಿದ್ದಾಗೆ ತಲಾಕ್ ಕೊಡ್ತಕ್ಕಂಥದ್ದು ಯಾರು ಸಹ ಒಪ್ತಕ್ಕಂಥದ್ದು. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು 3 ತಿಂಗಳ ಅವಧಿ ಇದೆ, ಒಂದೇನಾಗಿದೆ ಅಂತ ಒಂದು ನಿಮಿಷ ಅಣ್ಣ ಪ್ಲೀಸ್. ಈಗ ಮುಸಲ್ಮಾನರು ಪ್ರತಿನಿಧಿಯಾಗಿ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಂತ ಅವರೇ ಮೊನ್ನೆ ವಾದ ಮಾಡಿದ್ದಾರೆ. ಸೊ ಆದರೆ ನನಗೇನು ನೀವು ಹೇಳಿದಾಗ ಇಲ್ಲಿ ನಿಜ, ಯಾವುದೇ ಅದು ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಯಾವುದೇ ಹೆಣ್ಣು ಮಕ್ಕಳಿಗೆ ಸೊ ಈ ರೀತಿಯ ಶೋಷಣೆಯನ್ನು ನಾವ್ಯಾರೂ ಸಹ ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಸಮಿತಿಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥವನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಏನಪ್ಪ ಅಂತ ಹೇಳಿದ್ರೆ, ಸೊ ಇವತ್ತು ದೇಶದ ಮುಂದೆ ಅನೇಕ ಸಮಸ್ಯೆಗಳಿದ್ದಾವೆ. ಇವತ್ತು ದೇಶದ ಮುಂದೆ ಈಗ ಉದಾಹರಣೆಗೆ ಆದ್ರೆ ಈ ಸಂದರ್ಭದಲ್ಲಿ ಯಾಕೆ ಇದನ್ನೇ ಹೆಚ್ಚು ಒತ್ತು ಕೊಡ್ತಕ್ಕಂಥದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾದಂತ ಹುನ್ನಾರಗಳೇನೋ ಇದ್ದಾವೇನೋ ಅನ್ನುವಂಥ ಸಂಶಯ ಇದೆ. ಯಾಕೆಂದ್ರೆ ಇವ ಒಂದು ಮಾತಿತ್ತು, ಕಳೆದ ಉತ್ತರ ಪ್ರದೇಶ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಮಹಿಳೆಯರೆಲ್ಲ ತ್ರಿವಳಿ ತಲಾಕ್ ಕಾರಣಕ್ಕಾಗಿ ಬಿಜೆಪಿ ಸಪೋರ್ಟ್ ಮಾಡಿದ್ರು ಅನ್ನುವ ವಾದ ಕೂಡ ಕೇಳಿ ಬರ್ತಾ ಇತ್ತು. ಅದ್ರ ರಾಜಕೀಯ ಉದ್ದೇಶ ಇರೋದು ನಿಜ. ಆದ್ರೆ ಒಂದೊಂದ್ಸಲ ಯೋಚನೆ ಮಾಡ್ಬೇಕಪ್ಪ. ಈಗ ಯಾರಿಗೋ ಡೈವರ್ಸ್ ತಗೋಬೇಕು ಅಂದ್ರೆ ಉಗ್ರಪ್ಪ ಲಾಯರ್ ಚೆನ್ನಾಗಿ ಗೊತ್ತಿರುತ್ತೆ. 10-20 ವರ್ಷ ಒದ್ದಾಡ್ದವ್ರದ್ದು ಇದ್ದಾರೆ. ಒದ್ದಾಡ್ಬಿಟ್ಟು ನಾನು 10 ಉದಾಹರಣೆ ಕೊಡ್ತೀನಿ, ಡೈವರ್ಸ್ ಸಿಗಿದೆ. ಇದು ಈಸಿ, ವಾಟ್ ಎವರ್ ಥಿಂಗ್ಸ್ ಸಪೋರ್ಟ್ ಮಾಡ್ತೀನಿ ಅಂತ ಅಲ್ಲ, ಸುಮ್ಮನೆ ಜೋಕ್ ಆಗಿ ಹೇಳಿದೆ. ಭಾರತ ಮತ್ತು ರಷ್ಯಾ ನಡುವಿನ ಐತಿಹಾಸಿಕ ಸಂಬಂಧದಲ್ಲಿ ಬಿರುಕು ಮೂಡಿದೆ. ಭಾರತಕ್ಕೆ NSG ಸದಸ್ಯತ್ವ ದೊರಕದಿದ್ದರೆ ದೇಶೀಯವಾಗಿ ಅಣುವಿದ್ಯುತ್ ಅಭಿವೃದ್ಧಿಪಡಿಸೋದಾಗಿ ಭಾರತ ಸ್ಪಷ್ಟಪಡಿಸಿದೆ. ಇದರಿಂದಾಗಿ ಕೋಡಂಕುಳಂ ಅಣು ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಿಸಿದಂತೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವುದು ಮುಂದಕ್ಕೆ ಹೋಗಿದೆ. ಜೂನ್ 1ರಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯಾದ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಬೇಕಿತ್ತು. ಈಗ ಭಾರತ ತೆಗೆದುಕೊಂಡ ನಿಲುವಿನಿಂದಾಗಿ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಕಡಿಮೆಯಾಗಿದೆ. ಭಾರತ ರಷ್ಯಾ ಐತಿಹಾಸಿಕ ಸಂಬಂಧಕ್ಕೆ ಧಕ್ಕೆ. ಸರ್ವಋತು ಸ್ನೇಹಿ ರಾಷ್ಟ್ರದ ಮೈತ್ರಿಗೆ ಅಡ್ಡಿಯಾದ NSG. ಭಾರತ ಮತ್ತು ರಷ್ಯಾದು ಐತಿಹಾಸಿಕ ಸಂಬಂಧ. ಭಾರತದ ಸರ್ವಋತು ಸ್ನೇಹಿತ ಎಂದು ನಂಬಲಾಗಿದ್ದ ರಷ್ಯಾ ಈಗ ಸಾವಕಾಶವಾಗಿ ದೂರ ಸರಿಯುತ್ತಿದೆ. ರಷ್ಯಾ ಮತ್ತು ಚೀನಾ ಹತ್ತಿರಕ್ಕೆ ಬರುತ್ತಿವೆ. ಹಾಗೆ ಪಾಕಿಸ್ತಾನದ ಜೊತೆ ಚೀನಾ ಅತ್ಯುತ್ತಮ ಸಂಬಂಧವನ್ನ ಹೊಂದಿದ್ರೆ ರಷ್ಯಾ ಮತ್ತು ಪಾಕಿಸ್ತಾನದ ಸಂಬಂಧ ಸುಧಾರಿಸ್ತಾ ಇದೆ. ಜೂನ್ 1ರಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿಯಾಗಲಿದ್ದಾರೆ. ಆಗಲೇ ಭಾರತದ ಕೂಡಂಕುಳಂ ಅಣು ಸ್ಥಾವರದ 6 ಮತ್ತು 7 ಅಣು ವಿದ್ಯುತ್ ಘಟಕದ ಒಪ್ಪಂದಕ್ಕೆ ಸಹಿ ಮಾಡಬೇಕಿತ್ತು. ಆದರೆ ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ಹಿಂದೇಟು ಹಾಕುತ್ತಿದೆ. ಇದಕ್ಕೆ ಕಾರಣ NSG ಸದಸ್ಯತ್ವಕ್ಕೆ ಸಂಬಂಧಪಟ್ಟಂತೆ ಭಾರತ ನಡೆಸುತ್ತಿರುವ ಯತ್ನಕ್ಕೆ ರಷ್ಯಾ ಬೆಂಬಲವಾಗಿ ನಿಂತು ಚೀನಾವನ್ನ ಮನವೊಲಿಸಬೇಕಿತ್ತು ಎಂಬುದು. ಭಾರತ NSG ಸದಸ್ಯತ್ವ ಪಡೆಯಲು ಅಡ್ಡಗಾಲು ಹಾಕುತ್ತಿರುವ ಚೀನಾದ ಜೊತೆ ಉತ್ತಮ ಸಂಬಂಧ ಹೊಂದಿರುವ ರಷ್ಯಾ ಹೆಚ್ಚಿನ ಆಸಕ್ತಿಯನ್ನ ಪ್ರದರ್ಶಿಸುತ್ತಿಲ್ಲ ಎಂಬುದು ಭಾರತದ ದೂರು. NSG ಸದಸ್ಯತ್ವ ದೊರೆದಿದ್ರೆ ನಮ್ಮ ಅಣು ವಿದ್ಯುತ್ ಯೋಜನೆಯನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗುವುದು ಅಂತ ರಷ್ಯಾಕ್ಕೆ ತಿಳಿಸಿರುವ ಭಾರತ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಅಮೆರಿಕದತ್ತ ವಾಲುತ್ತಿದೆ. ಚೀನಾ ಮತ್ತು ರಷ್ಯಾ ಹತ್ತಿರಕ್ಕೆ ಬಂದಿವೆ. ಪಾಕಿಸ್ತಾನ ಈ ದೇಶಗಳ ಜೊತೆಗಿದೆ. ಒಟ್ನಲ್ಲಿ ಭಾರತ ಮತ್ತು ರಷ್ಯಾ ದಿನದಿಂದ ದಿನಕ್ಕೆ ದೂರಕ್ಕೆ ಸರಿಯುತ್ತಿರುವುದು ಮಾತ್ರ ನಿಜ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಜೂನ್ 1ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ಮಾಡ್ತಾರೆ. ಅವಾಗ ಯಾವುದಾದ್ರೂ ಐತಿಹಾಸಿಕ ಒಪ್ಪಂದಗಳ ಸಹಿ ಹಾಕಲಾಗುತ್ತಾ ಅನ್ನೋದು ಹೇಳಕ್ಕೆ ಸಾಧ್ಯ ಆಗದಿರುವ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ನ್ಯೂಸ್ ಪ್ರಕಾರ ದೇಶೀಯವಾಗಿ ಏನು ಅಣು ವಿದ್ಯುತ್ತನ್ನು ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಕ್ರಮ ಕೈಗೊಂಡು ಸುದ್ದಿ ಸಂಜೆ ಕೂಡ ಬರ್ತಾ ಇದೆ. ಇಟ್ ರಿಯಲಿ ಶೋಸ್. ಇರುವೆ ಮುಂದಿನ ಒಂದು ಸಿನಿಮಾ ಸುದ್ದಿ ಇದೆ, ಅದರ ಬಗ್ಗೆ 2 ನಿಮಿಷ ಮಾತನಾಡ್ಲೇಬೇಕು ನಾನು. ಕನ್ನಡದ ಸೇಫ್ ನಾಯಕ ನಟ ಅಂತ ಹೇಳ್ಬೋದಾದರೆ ಅವರು ಶಿವರಾಜ್ ಕುಮಾರ್. ಅವರ ಮೇಲೆ ಹಾಕಿದ ಹಣಕ್ಕೆ ಎಂದೂ ಮೋಸ ಆಗಿಲ್ಲ. ಇದುವರೆಗೆ ವಿಭಿನ್ನ ರೀತಿಯ ಪಾತ್ರಗಳನ್ನು ಅವರು ಅಭಿನಯಿಸಿದ್ದಾರೆ. ಹಾಗೆ ಭಾರೀ ಯಶಸ್ಸಿನ ಚಿತ್ರಗಳನ್ನ ಅವರು ನೀಡಿದ್ದಾರೆ. ಹಾಗೆ ಕೆಲವೊಂದು ಸಾಧಾರಣ ಮಟ್ಟದ ಯಶಸ್ಸು ಪಡೆದ ಚಿತ್ರಗಳು ಬಂದಿವೆ. ಈಗ ಅವರ ಹೊಸ ಚಿತ್ರ ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರ ಶುಕ್ರವಾರ ರಿಲೀಸ್ ಆಗಲಿದೆ. ಈ ಚಿತ್ರದಲ್ಲಿ ರೈತನಾಗಿ ಶಿವರಾಜ್ ಕುಮಾರ್ ಅಭಿನಯಿಸಿರೋದು ವಿಶೇಷ.
ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗವನ್ನ ಪ್ರವೇಶಿಸಿ ಹಲವು ವರ್ಷಗಳೇ ಕಳೆದಿವೆ. ಆನಂದ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದವರು ಶಿವರಾಜ್ ಕುಮಾರ್. ಇದಾದ ಮೇಲೆ ಅವರು ಎಂದೂ ತಿರುಗಿ ನೋಡಿಲ್ಲ. ವಿಭಿನ್ನ ಪಾತ್ರಗಳ ಮೂಲಕ ತಮ್ಮ ಒಳಗಿರುವ ಕಲಾವಿದನನ್ನು ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ಭಾರಿ ಯಶಸ್ಸಿನ ನಿರೀಕ್ಷೆಯಲ್ಲಿರುವಾಗಲೇ ಬರುತ್ತಿರುವ ಚಿತ್ರ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಯಶಸ್ವಿ ಚಿತ್ರ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮನೋಜ್ಞ. ನಗರದ ಬದುಕನ್ನ ಬಿಟ್ಟು ಹಳ್ಳಿಗೆ ಬಂದು ಇಡೀ ಕುಟುಂಬವನ್ನೇ ಉಳಿಸಿ ಬೆಳೆಸಿದ ಕತೆ ಇದು. ಕೊನೆಗೆ ದುರಂತ ಅಂತ್ಯವು ಬಂಗಾರದ ಮನುಷ್ಯದಲ್ಲಿದೆ. ಮುರಿದು ಬೀಳ್ತಾ ಇದ್ದ ಸಂಸಾರಕ್ಕೆ ಹೊಟ್ಟೆ ತುಂಬ ಅನ್ನ ಕೊಟ್ಟು ಕಾಪಾಡಿದೆ ನೀನು. ಹೀಗೆ ನಿನ್ನ ಸೇವೆ ಬಿಟ್ಟು ನಾನು ಬಹುದೂರ ಹೋಗ್ತಾ ಇದ್ದೀನಿ. ನಾನು ಹೋದೆ ಅಂತ ಕೋಪ ಮಾಡ್ಕೊಬೇಡ ತಾಯಿ. ನನ್ನ ಮೇಲೆ ಹೇಗೆ ಅನುಗ್ರಹ ಇಟ್ಟು ಕಾಪಾಡ್ತೀವೋ ಹಾಗೆ ಎಲ್ಲರ ಮೇಲೂ ಅನುಗ್ರಹ ಇಟ್ಟು ಕಾಪಾಡು. ಆದರೆ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯದ ಕತೆ ಏನು ಎಂಬುದು ಗೊತ್ತಿಲ್ಲ. ಆದರೆ ಅನ್ನದಾತ ಸುಖೀಭವ ಎಂಬುದು ಸಿನಿಮಾದ ಮೇನ್ ಥೀಮ್ ಎಂಬ ಮಾತು ಇದೆ. ಅಂದರೆ ಇದು ರೈತರ ಕತೆ ಎಂಬುದು ಮಾತ್ರ ಸ್ಪಷ್ಟ. ಹಾಗೆ ರೈತರ ಪರವಾಗಿ ನಾಯಕ ಸಿಡಿದೇಳುತ್ತಾನೆ ಎಂಬುದು ಚಿತ್ರತಂಡದ ಹೇಳಿಕೆ. ನೀವು ಮಣ್ಣಿಗೆ ಆಸೆ ಪಟ್ಟಿದ್ದೀರ, ತಪ್ಪಲ್ಲ. ಮಣ್ಣು ನಿಮ್ಮನ್ನು ಆಸೆ ಪಟ್ಟಿದ್ದಿನ ನೀವ್ಯಾರು ಜೀವಂತವಾಗಿರಲ್ಲ. ಯೋಗಿ ಜಿ ರಾವ್ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಚಿತ್ರವನ್ನ ಬೆಂಗಳೂರಿನಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಚಿತ್ರೀಕರಿಸಲಾಗಿದೆ. ಚಿತ್ರದ ನಾಯಕಿ ತಮಿಳಿನ ವಿದ್ಯಾ ಪ್ರದೀಪ್. ತಮಿಳಿನ 10 ಚಿತ್ರಗಳಲ್ಲಿ ನಟಿಸಿರುವ ಈ ಸುಂದರಿಗೆ ಇದು ಕನ್ನಡದ ಮೊದಲ ಚಿತ್ರ. ಈಗಾಗಲೇ ಚಿತ್ರದ ಟ್ರೇಲರ್ ಹಾಗೂ ಹಾಡುಗಳು ಬಿಡುಗಡೆಯಾಗಿವೆ. ಈ ಚಿತ್ರ ಬಂಗಾರದ ಮನುಷ್ಯ ಹೆಸರನ್ನ ಹೊಂದಿರುವುದರಿಂದ ಡಾಕ್ಟರ್ ರಾಜ್ ಅಭಿನಯದ ಆ ಮಹಾನ್ ಚಿತ್ರ ನೆನಪಾಗುವುದು ಸಹಜ. ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಚಿತ್ರದ ಜೊತೆ ಹೋಲಿಕೆ ಮಾಡುವುದು ಅನಿವಾರ್ಯ. ಈ ಹೋಲಿಕೆ ಹಾಗೂ ಹೆಸರು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯಗೆ ಯಶಸ್ಸನ್ನ ತಂದು ಕೊಡುತ್ತದೆ ಎಂಬುದನ್ನ ಚಿತ್ರ ಬಿಡುಗಡೆ ಆದ ಮೇಲೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಮನುಷ್ಯನಿಗೆ ತಕ್ಕ ವಂಶ. ಯು ಆರ್ ಬಾರ್ನ್ ಫಾರ್ ದಿ ಪೀಪಲ್. ಎಸ್, ಬಂಗಾರದ ಮನುಷ್ಯ ಚಿತ್ರ ನನ್ನಂಥವರ ಮೇಲೆ ಭಾಳ ಗಾಢವಾದ ಪರಿಣಾಮವನ್ನು ಬೀರಿದ ಚಿತ್ರ. ಆದ್ದರಿಂದ ಈ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಏನಿದೆ ಅದು ಗೊತ್ತಿಲ್ಲದಿದ್ದಾಗೆ ಅದ್ರ ಜೊತೆ ಹೋಲಿಸ್ಬೇಕಾಗತ್ತೆ. ನನಗೆ ಹೋಲಿಸೋದಕ್ಕೆ ಇಷ್ಟ ಇಲ್ಲ. ಆ ಅನುಭವ ಇದೆಯಲ್ಲ, ಬಂಗಾರದ ಮನುಷ್ಯ ನಮಗೆ ಕೊಟ್ಟ ಅನುಭವ ಅದು ಇರಲೇಬೇಕು ಅಂತ. ಸರ್ ಏನು ಹೇಳ್ತಾರೆ ಚಪ್ಪ ಅವರೇ? ಇಲ್ಲ, ಅದು ಒರಿಜಿನಲ್, ಇದು ಡ್ಯೂಪ್ಲಿಕೇಟ್ ಅಷ್ಟೇ. ಅದರ ಪ್ರಭಾವ ಎಷ್ಟೈತಿ, ಇದ್ರ ಪ್ರಭಾವ ಆಗಲಿಕ್ಕಾಗದು. ಎಸ್ ಕೃಷ್ಣಕುಮಾರ್, ನೀವೇನು ಕನ್ನಡ ಸಿನಿಮಾ ನೋಡ್ತೀರ? ಇಲ್ಲ, ನಾವು ಬಹಳ ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ. ಬಂಗಾರದ ಮನುಷ್ಯ ನೋಡಿದ್ರಾ? ನೀವು ಪದೇ ಪದೇ ಕೇಳ್ತೀರಲ್ವಾ, ಕುಮಾರಣ್ಣನ ಫೇವರೇಟ್ ಫಿಲ್ಮ್ ಬಂಗಾರಪ್ಪ. ರೈತರ ಮೇಲೆ ಸಿನಿಮಾ, ರೈತರ ಮೇಲೆ ಸಿನಿಮಾ ಕುಮಾರಣ್ಣನ ಫೇವರಿಟ್, ಮಣ್ಣು ಗೌಡ್ರಿಗೆ ಅವರಿಗೆ ಫೇವರಿಟ್. ಪದೇ ಪದೇ ಕೇಳ್ತೀರಲ್ಲ, ಅದಕ್ಕೆ ಏನಾಗಿದೆ, ಕಳೆದ 1-2 ತಿಂಗಳಲ್ಲಿ ತೆಲುಗು ಪಿಕ್ಚರ್ಗಳದು ಕನ್ನಡ ಥಿಯೇಟರ್ಗಳ ಮೇಲೆ ಕೂಡ ಎಷ್ಟು ಪ್ರಭಾವ ಆಗಿದೆ ಅಂದರೆ, ಈಗ ನಾವು ನೋಡೇವೆ ಬಾಹುಬಲಿ ಅಂಥದ್ದು 2,000 ಕೋಟಿ ರೂಪಾಯಿ ದೋಚ್ಕೊಂಡು ಹೋಗುತ್ತೆ. ಕರ್ನಾಟಕ ಒಂದರಲ್ಲೇ 160-170 ಕೋಟಿ ರೂಪಾಯಿ ಗಳಿಸುತ್ತೆ. ನೀವು ಬಂಗಾರದ ಮನುಷ್ಯ ನೋಡಿದಿರಾ? ನಾನು ಬಂಗಾರದ ಮನುಷ್ಯ ಹಳೇದನ್ನು ನೋಡಿದ್ದೇನೆ, ಈಗಿಂದ ಗೊತ್ತಿಲ್ಲ ಏನು ಬರಬೇಕದು. ಹಳೆ ಬಂಗಾರದ ಮನುಷ್ಯ. ಆದರೆ ನಾನು ಹೇಳೋದು, ಇತ್ತೀಚಿನ ದಿನಗಳಲ್ಲಿ ತೆಲುಗು ಪಿಕ್ಚರ್ನ ಪ್ರಭಾವ ಏನಿದೆ, ರಾಜ್ಕುಮಾರ್ ಅನ್ನೋದೇ ಮನ್ನೊಂದು ಪಿಕ್ಚರ್ ಬಂತು, ನೀವು ನೋಡಿದ್ರಿ. ಥಿಯೇಟ್ರಲ್ಲಿ ಇವತ್ತಿದೆ, ನಾಳೆ ಬೆಳಗ್ಗೆ ಹೋದ್ರೆ ಬೋರ್ಡೇ ಇಲ್ಲ. ಅಂದರೆ ನಾವು ಕನ್ನಡಿಗರು ಇನ್ನೂ ನಮ್ಮ ಮಾರ್ಕೆಟನ್ನು, ನಮ್ಮ ಸ್ವಾಭಿಮಾನವನ್ನು, ನಮ್ಮ ಅನಿಸಿಕೆಗಳನ್ನು, ನಮ್ಮ ಇಲ್ಲಿ ಕಲ್ಚರನ್ನು ವಿಶಾಲಗೊಳಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಬಂಗಾರದ ಮನುಷ್ಯ ನಂಬರ್ 2 ಏನೀಗ ಬರುತ್ತೆ, ಅದು ಬಂಗಾರ ಸನ್ ಆಫ್ ಬಂಗಾರ. ಸಣ್ಣ ಅಂದರೆ ಅದರ ಅರ್ಥ ಅದೇ, ಹಿಂದಿನ ಕಂಪ್ಲೀಟ್ ಕಂಟಿನ್ಯೂಡ್. ಇದು ಯಶಸ್ವಿ ಆಗಲಿ ಅಂತಾನೆ ನನಗೆ ಸಿನ್ಸಿಯರ್ ಆಗಿ ಅನ್ಸುತ್ತೆ. ನಂಬರ್ 2 ಅಂದ್ರೆ ಮುಗಿತದೆ. ನನಗೆ ನೀವು ಹೇಳಿದಾಗೆ ಬಂಗಾರದ ಮನುಷ್ಯ ಅತ್ಯಂತ ಉತ್ತಮವಾಗಿರ್ತಕ್ಕಂಥ
ಒಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪಿಕ್ಚರ್ ಹೇಳಿ ಅಂತಂದರೆ ನಮ್ಮಂಥವರಿಗೆ ಬಂಗಾರದ ಮನುಷ್ಯ ಅಂತ. ಆದರೆ ನನಗೆ ಇವತ್ತೇನು ಅನಿಸುತ್ತೆ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ, ಜುಡಿಷಿಯರಿನಲ್ಲಿ, ಹೀಗೆ ಸಮಾಜದಲ್ಲಿ ಅನೇಕ ರಂಗಗಳಲ್ಲಿ ಈ ಫ್ಯಾಮಿಲಿ ಲೆಗಸಿ ಅಥವಾ ಪೇರೆಂಟ್ಸ್ನ ಲೆಗಸಿಯನ್ನು ಬಳಸ್ಕೊಂಡು ಭಾಳಷ್ಟು ಜನ ಜುಡಿಷಿಯರಿಗೂ ಹೋಗ್ತಾ ಇದ್ದಾರೆ, ರಾಜಕಾರಣಕ್ಕೂ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದಲ್ಲೂ ಸಹ ತಂದೆಯ ಲೆಗಸಿನೋ ಫ್ಯಾಮಿಲಿ ಲೆಗಸಿನೋ ಬಳಸ್ಕೊಳ್ಳೋ ಅಂಥದ್ದು ಇದೇನು ನನಗೇನು ಹೊಸದಾಗಿ ಕಾಣ್ತಾ ಇಲ್ಲ. ಬಹುಶಃ ಅನಿಸುತ್ತೆ ಅವರ ಹೆಸರನ್ನು, ಅವರ ತಂದೆಯವರ ಹೆಸರನ್ನು ಅಥವಾ ಅವರ ಸಿನಿಮಾ ಹೆಸರನ್ನು ಬಳಸ್ಕೊಂಡಿದ್ರೂ ಸಹ ಉತ್ತಮವಾಗಿರ್ತಕ್ಕಂಥ ಒಂದು ಸಿನಿಮಾ, ಉತ್ತಮವಾದಂಥ ನಟನೆ, ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಸಿನಿಮಾ ಈ ಬಂಗಾರು ಮನುಷ್ಯ ಆಗಲಿ ಅಂತೇಳಿ ನಿಮ್ಗೊಂದು ಸಲಹೆ ಕೊಡ್ಲಾರ. ಹೇಗಿದ್ರು ನಾಳೆ ದೇವೇಗೌಡರದ್ದು ಬರ್ತಾ ಇದೆ, ನೀವು ಮಣ್ಣಿನ ಪಕ್ಷ, ನೀವು ಮಣ್ಣಿಂದ ಬಂದವರು, ಮಣ್ಣಿಗಾಗಿ ಭೂಮಿಪುತ್ರ ಬರ್ತಾ ಇದೆ ಅಲ್ವಾ, ಭೂಮಿಪುತ್ರ ಬೇರೆ ನೀವು ಯಾಕೆ ಇದು ರೈತರ ಚಿತ್ರ ಎಲ್ಲರಿಗೂ ಒಂದು ಟಿಕೆಟ್ ಕೊಟ್ಬಿಟ್ಟು ಫ್ರೀ ಆಗ್ಬಿಟ್ಟು ಒಂದಷ್ಟು ಜನ ಸಿನಿಮಾ ನೋಡೋ ಹಂಗೆ ಯಾಕೆ ಮಾಡ್ಬಾರ್ದು ನೀವು? ಹೇಳ್ತೀನಿ, ದೇವೇಗೌಡರ ಹುಟ್ಟುಹಬ್ಬದ ಅಲ್ವಾ? ಸೊ ಪೂರ್ಣ ರೈತರ ಸಿನಿಮಾ, ನಿಮ್ಮ ಕಾರ್ಯಕರ್ತರಿಂದ ಎಲ್ಲ ಟಿಕೆಟ್ ಕೊಟ್ಬಿಟ್ರೆ ಅಟ್ಲೀಸ್ಟ್ ಕನ್ನಡ ಒಂದು ಸಿನಿಮಾ ಉಳ್ಕೊಳ್ಳಿ. ಬಹಳ ಜನ ಯಾರೋ ತಮಿಳ್ನಾಡಲ್ಲಿ ಮತ್ತು ಆಂಧ್ರದಲ್ಲಿ ಬಿಟ್ಟರೆ, ಸೊ ನಮ್ಮ ರಾಜ್ಯದಲ್ಲೂ ಒಂದು ಹಂತದಲ್ಲಿ 1985ರಲ್ಲಿ ಸಿನಿಮಾ ಮೂಲಕ ಕೆಲವರು ಪ್ರಯತ್ನ ಮಾಡಿದ್ರು. ಜನರ ಬೆಂಬಲವನ್ನು ಏನಾದರೂ ಗಳಿಸ್ಲಿಕ್ಕೆ ನಾನು ಹೆಸರು ಹೇಳಿ ಇದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ರಾಜ್ಯದ ಜನ ಬಹಳ ಬುದ್ಧಿವಂತರಿದ್ದಾರೆ, ವಿಚಾರವಂತರಿದ್ದಾರೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಈ ರೀತಿಯ ವಿಚಾರಗಳಿಂದ ಜನ ಮೆಚ್ಚುತ್ತಾರೆ. ನೀವು ಏನು ಜನರಿಗೆ ಭೂಮಿಪುತ್ರ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಭೂಮಿಪುತ್ರ ಏನು ಮಾಡ್ತೀರಿ ಕಾರ್ಯಕ್ರಮಗಳ ಮೂಲಕ, ನಿಮ್ಮ ವಿಚಾರಗಳ ಮೂಲಕ ಅನ್ನೋದನ್ನ ಹೆಚ್ಚು ಬಯಸ್ತಾರೆ ಈ ರಾಜ್ಯದ ಜನ ಅಂತೇಳಿ ಹೇಳಿಕೆ ಬಯಸ್ತಾರೆ. ಎಸ್, ನಿಮ್ದು ಭೂಮಿಪುತ್ರ ಬರಲಿ, ನಾವು ನೋಡೋಣ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಹೊಸ ಸುದ್ದಿಗಳು, ಅತಿಥಿಗಳ ಜೊತೆ ಬರ್ತೀನಿ. ಚರ್ಚೆ, ಮಾತು, ಜಗಳ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ.